ಮಾಡ್ಬೋದಾ? ಬಂತಾ?
ಆದ್ದರಿಂದ ಬಟ್ಟೆಯಲ್ಲಿ ಬಣ್ಣ ಇದೆ ಅಂತ ಹೇಳಿದಾಗ ಬಟ್ಟೆಯಲ್ಲಿ ವ್ಯಾಪಿಸಿಕೊಂಡು ಬಣ್ಣ ಇರುತ್ತೆ. ಇದೇ ಗುಣದ ಸ್ವಭಾವ. ಗುಣದ ಸ್ವಭಾವ ಅದು ವ್ಯಾಪಿಸಿಕೊಂಡಿರೋದು, ಅದನ್ನು ವ್ಯಾಪ್ಯವೃತ್ತಿ ಅಂತ ಕರೀತಾರೆ. ಮತ್ತು ಧರ್ಮಿ ಎಂಬತಕ್ಕಂಥದ್ದು ವ್ಯಾಪ್ತವಾಗಿದೆ. ಧರ್ಮಿ ಯಾರು? ಪರಮಾತ್ಮ. ಬಟ್ಟೆ ಎಷ್ಟಿರುತ್ತೋ ಅಷ್ಟೇ ಬಣ್ಣದ ಅಳತೆ. ಬಣ್ಣದ ಅಳತೆ ಎಷ್ಟು ಅಂತಂದರೆ ಬಟ್ಟೆಯ ಅಳತೆ ಎಷ್ಟು. ಒಂದು ರಸ ತೆಗೆದುಕೊಂಡ್ರೆ ಮಾವಿನ ಹಣ್ಣು, ಮಾವಿನ ಹಣ್ಣಿನಲ್ಲಿ ರಸ ಎಲ್ಲಿದೆ? ಎಲ್ಲೋ ಒಂದು ಭಾಗದಲ್ಲಿದೆಯಾ? ಇಲ್ಲ. ಆ ಹಣ್ಣಿನಲ್ಲಿ ರಸ ಎಂಬತಕ್ಕಂಥದ್ದು ವ್ಯಾಪಿಸಿಕೊಂಡಿದೆ. ಹಣ್ಣು ಎಷ್ಟಿದೆಯೋ ಅಷ್ಟು ರಸ ವ್ಯಾಪಿಸಿದೆ ಅಂತಾಯಿತು. ಹಾಗೆ ವ್ಯಾಪಿಸಿ ಈಗ ಒಂದು ಕಡೆಯಲ್ಲಿ ಕೊಠಡಿಯಲ್ಲಿ ಬೆಳಕಿದೆ, ಬೆಳಕು ಹೆಂಗಿದೆ? ಕೊಠಡಿಯನ್ನು ವ್ಯಾಪಿಸಿಕೊಂಡಿದೆ. ಹಾಗೆ ಜೀವ ಒಂದು ಕಡೆಯಲ್ಲಿ ಇದ್ದರೂ ಕೂಡ ಜೀವ ಪ್ರಕಾಶ ಶರೀರದಲ್ಲಿ ಪೂರ ವ್ಯಾಪಿಸಿದೆ. ಪ್ರಕಾಶತೆಯ ವ್ಯಾಪ್ತಿ ಇದೆ ಜೀವನಿಗೆ. ಹಾಂ ಹಾಂ ಜೀವನ ಹಾಂ ಅಣು ಹೌದು, ಅಣು ಪರಿಮಾಣ ವ್ಯಾಪ್ತಿ ಪ್ರಕಾಶತೆಯ ಇದೆ. ಆದ್ದರಿಂದ ನಖಶಿಖಾಂತ ಎಲ್ಲಿ ಹೊಡೆದ್ರೂ ನೋವಾಗುತ್ತೆ, ಎಲ್ಲಿ ಸುಖ ಆದರೂ ಸಂತೋಷ ಆಗುತ್ತೆ. ನಖಶಿಖಾಂತ ಸುಖ ದುಃಖ ಎರಡು ಅನುಭವವು ಬರ್ತಾ ಇದೆ. ಅಲ್ಲಿ ಜೀವ ಪ್ರಕಾಶತಃ ವ್ಯಾಪ್ತನಾಗಿದ್ದಾನೆ. ಇಲ್ಲ. ಹಾಂ ಈಗ ಬೆಳಕು ಬಲ್ಪು ಬೆಳಕಿದೆ. ಆ ಬೆಳಕು ಮತ್ತು ಪ್ರಕಾಶ ಅದು ಒಂದೇನೋ ಬೇರೆಯೋ? ಒಂದೇ. ಹಾಗೆ ಜೀವನ ಬಲ್ಪ್ ಒಂದು ಕಡೆಯಲ್ಲಿದೆ, ಅದರ ಪ್ರಕಾಶ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರುತ್ತೆ. ಹಾಗೆ ಹಾಂ ಹಾಗೆ ಜೀವ ಅಣು, ಅವನ ಪ್ರಕಾಶ ಎಲ್ಲ ಕಡೆಯಲ್ಲಿ ಇದೆ. ಇಲ್ಲಿ ಪರಮಾತ್ಮನಲ್ಲಿ ಇರತಕ್ಕಂತಹ ಧರ್ಮಗಳು, ಅದು ಧರ್ಮಿ ವ್ಯಾಪ್ತನಾಗಿದ್ದಾನೆ. ಯಾವ ಧರ್ಮವೋ ಅದು ವ್ಯಾಪ್ಯವೃತ್ತಿ, ಅರ್ಥಾತ್ ಎಲ್ಲ ಕಡೆಯಲ್ಲಿ ಇರುತ್ತೆ. ಆದ್ದರಿಂದ ಗುಣಗಳು, ಭಗವಂತನಲ್ಲಿರ್ತಕ್ಕಂಥ ಗುಣಗಳು ಅದು ವ್ಯಾಪ್ತವಾಗಬೇಕು ಅಂತ ಹೀಗೆ ಮೊದಲು ಭಗವಂತನ ಗುಣಗಳಿಗೆ ವ್ಯಾಪ್ತಿಯನ್ನು ಸಾಧನೆ ಮಾಡಿ, ಆಮೇಲೆ ಭಗವಂತನ ಗುಣಗಳು ವ್ಯಾಪ್ತವಾದ್ದರಿಂದಾಗಿ ಅವುಗಳನ್ನು ಸತ್ಯ ಅಂತ ಹೇಳೋದು. ಭಗವಂತನಂತೆ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ಮನನ ಮಾಡಿದ್ದೆವು. ಹಾಗೇ ಪರಮಾತ್ಮ ಇದ್ದಾನಲ್ಲ, ಅವನು ಮಾಯಾಕಲ್ಪಿತನಲ್ಲ, ಅಮಾಯಿಕಃ ಅಂತ. ಅಮಾಯಿಕಃ ಹರಿಹಿ ಅಂತ. ಪರಮಾತ್ಮನನ್ನು ಮಾಯಾಕಲ್ಪಿತನಲ್ಲ ಎಂಬುದಾಗಿ ಸಿದ್ಧವಾಗಿದೆ. ಆದ್ದರಿಂದ ತದ್ಧರ್ಮ, ಪರಮಾತ್ಮನಲ್ಲಿರ್ತಕ್ಕಂಥ ಧರ್ಮಗಳು ಯಾವುದು? ಪರಮಾತ್ಮನಲ್ಲಿರುವ ಧರ್ಮ ಸರ್ವಜ್ಞತ್ವ, ಕಾರುಣ್ಯ, ಶೌರ್ಯ, ವೀರ್ಯ ಮೊದಲಾಗಿರ್ತಕ್ಕಂತಹ ಎಲ್ಲ ಧರ್ಮಗಳು ಕೂಡ ಏನಾಯಿತು? ಅಮಾಯಿಕಾಹ ಅಂತ. ಮಾಯಾಕಲ್ಪಿತವಾದವುಗಳು ಅಲ್ಲ ಅಂತ. ಮಾಯಾಕಲ್ಪಿತ ಅಲ್ಲ ಅಂದರೆ ಏನಾಯಿತು? ಸತ್ಯ ಅಂತಾಯಿತು. ಗುಣಗಳು ಸತ್ಯ ಅಂತಾದರೆ ಆವಾಗ ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ ಅಂತಾಯಿತು. ಯಾಕೆ? ಪರಮಾತ್ಮ ವ್ಯಾಪ್ತ, ಜೀವ ಅಣು. ಅಂದ ಅಣು ಧರ್ಮವುಳ್ಳಂತಹ, ಅಣು ಪರಿಮಾಣವುಳ್ಳಂತಹ ಜೀವ, ವ್ಯಾಪ್ತ ಪರಿಮಾಣವುಳ್ಳಂತಹ ಪರಮಾತ್ಮ ಒಂದಾಗಲಿಕ್ಕೆ ಸಾಧ್ಯವಾ? ಇಲ್ಲವೇ ಇಲ್ಲ. ವಿರುದ್ಧ ಧರ್ಮವುಳ್ಳಂತಹ ಎರಡು ವಸ್ತುಗಳು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ನೀರು ಬೆಂಕಿ ಒಂದಾಗುತ್ತಾ? ಇಲ್ಲ. ನೀರಿನಲ್ಲಿ ಔಷ್ಣ್ಯ, ನೀರಿನಲ್ಲಿ ಶೈತ್ಯ, ಬೆಂಕಿಯಲ್ಲಿ ಔಷ್ಣ್ಯ. ಹೀಗೆ ಶೈತ್ಯ ಔಷ್ಣ್ಯಗಳಿಗೆ ವಿರೋಧ ಇದೆ. ಆ ವಿರುದ್ಧವಾದಂಥ ಧರ್ಮವುಳ್ಳವುಗಳು, ಔಷ್ಣ್ಯವುಳ್ಳದ್ದು ಬೆಂಕಿ, ಶೈತ್ಯವುಳ್ಳದ್ದು ನೀರು. ಆ ಎರಡೂ ಧರ್ಮಿಗಳಿಗೆ ಅಭೇದವನ್ನು ಹೇಳಲಿಕ್ಕೆ ಬರಲ್ಲ. ಹಾಗೇ ಜೀವ ಅಣುಸ್ವರೂಪಿ, ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತನಾದ ಪರಮಾತ್ಮನಿಗೂ ಅಣುಸ್ವರೂಪವುಳ್ಳಂತಹ ಜೀವನಿಗೂ ಅಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಜೀವ ಪರಮಾತ್ಮರಿಗೆ ಭೇದವೇ ಸಿದ್ಧವಾಯಿತು ಅಂತ. ಹೀಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿ ಏನಿಷ್ಟು
ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದರು. ಭೇದವನ್ನು ಹೇಳಬೇಕಾಗಿತ್ತು. ಯಾವುದೋ ಶ್ರುತಿ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ ಅಂತಂದರೆ ಅಷ್ಟೆಲ್ಲ ಪ್ರತಿಪಾದನೆ ಮಾಡಿದ್ರಿಂದ ಈಗ ಸಿದ್ಧವಾದ ವಿಷಯ ಏನು ಅಂತಂದರೆ ಜೀವ ಪರಮಾತ್ಮರಿಗೆ ಭೇದ ಇದೆ ಅಂತ ಸಿದ್ಧ ಆಯಿತು ಅಂತ. ಅದರಿಂದ ಅನಂತ ಅನ್ನೋದಕ್ಕೆ ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ ಅಂತ ಹೇಳಬೇಕು. ಅಂದರೆ ಎಲ್ಲ ದೇಶದಲ್ಲಿದ್ದಾನೆ, ಎಲ್ಲ ಕಾಲದಲ್ಲಿದ್ದಾನೆ, ಎಲ್ಲ ಗುಣಗಳು ಅವನಲ್ಲಿದೆ ಅಂತ. ಈ ರೀತಿಯಲ್ಲಿ ಪರಮಾತ್ಮನಲ್ಲಿ ತ್ರಿವಿಧವಾದ ವ್ಯಾಪ್ತಿಯನ್ನು ಹೇಳಿದ್ರಿಂದ ಜೀವ ಕಾಲತಃ ವ್ಯಾಪ್ತನಾಗಿದ್ದಾನೆ ವಿನಃ ದೇಶತಃ ವ್ಯಾಪ್ತನಲ್ಲ. ಜೀವ ಗುಣತಃ ವ್ಯಾಪ್ತನಲ್ಲ, ಕಾಲತಃ ವ್ಯಾಪ್ತ. ಕಾಲತಃ ವ್ಯಾಪ್ತ ಅಂದ್ರೇನು? ನಿತ್ಯ ಅಂತ ಅರ್ಥ. ಕಾಲತಃ ವ್ಯಾಪ್ತ ಅಂದರೆ ನಿತ್ಯ ಅಂತ. ಅವನಿಗೆ ನಾಶ ಇಲ್ಲ, ಹುಟ್ಟಿಲ್ಲ. ಆತ್ಮನಿಗೆ, ಜೀವಸ್ವರೂಪಕ್ಕೆ ಹುಟ್ಟಿಲ್ಲ, ಸಾವು ಇಲ್ಲ. ಆದ್ದರಿಂದ ಆ ಜೀವ ಕಾಲತಃ ಅವನು ವ್ಯಾಪ್ತನಾಗಿದ್ದಾನೆ. ಜೀವನಲ್ಲಿ ಒಂದು ವ್ಯಾಪ್ತಿ ಮಾತ್ರ ಇರೋದು. ಆದರೆ ಪರಮಾತ್ಮನಲ್ಲಿ ದೇಶತಃ ವ್ಯಾಪ್ತಿ ಇದೆ, ಗುಣತಃ ವ್ಯಾಪ್ತಿ ಇದೆ. ಪರಮಾತ್ಮನಲ್ಲಿ ಗುಣಗಳು ಪರಮಾತ್ಮನಲ್ಲಿರೋದು. ಪರಮಾತ್ಮನಲ್ಲಿರೋದ್ರಿಂದ ಪರಮಾತ್ಮ ವ್ಯಾಪ್ತನಾದ್ದರಿಂದ ಪರಮಾತ್ಮನ ಗುಣಗಳು ಕೂಡ ವ್ಯಾಪ್ತವಾಗಿದ್ದಾವೆ. ಹಾಗೆ ಪರಮಾತ್ಮನಲ್ಲಿ ಒಂದೊಂದು ಗುಣ ಅದು ಅನಂತವಾಗಿದೆ. ಹೀಗೆ ಮಯ್ಯನಂತ ಗುಣೇನಂತೆ ಗುಣತಃ ಅನಂತ ವಿಗ್ರಹೇ. ಹೀಗೆ ಕಾಲತಃ ವ್ಯಾಪ್ತನೂ ಆದ, ಜೀವನಲ್ಲಿ ಇಲ್ಲದೇ ಇರುವಂತಹ ದೇಶತಃ ವ್ಯಾಪ್ತನೂ ಆದ, ಜೀವನಲ್ಲಿ ಇಲ್ಲದೇ ಇರತಕ್ಕಂತಹ ಗುಣತಃ ವ್ಯಾಪ್ತನೂ ಆದಂತಹ ಪರಮಾತ್ಮ ಜೀವನಿಗಿಂತ ಭಿನ್ನನಾಗಿದ್ದಾನೆ ಅಂತ ಜೀವೇಶ್ವರ ಭೇದ ಸಿದ್ಧವಾಗುತ್ತೆ. ಹೌದು. ಹಾಂ, ಹೌದು, ಜೀವ ಸ್ವರೂಪ ಗುಣ ಇದೆ. ಹಾಂ, ಹೌದು ಹೌದು. ಗುಣತಃ ವ್ಯಾಪ್ತ ಅಂದರೆ ಏನರ್ಥ? ಹಾಂ, ಗುಣತಃ ವ್ಯಾಪ್ತ ಅಲ್ಲ, ಗುಣ ನಿತ್ಯ ಅಂತ ಆಯ್ತದು. ಗುಣ ನಿತ್ಯ ಅಂತಾಯಿತು. ಗುಣತಃ ವ್ಯಾಪ್ತ ಅಂದರೆ ಏನರ್ಥ? ಅನಂತ ಗುಣವುಳ್ಳವನಾಗಿರಬೇಕು ಅಂತ ಅರ್ಥ. ಗುಣತಃ ವ್ಯಾಪ್ತಿ ಅಂತಂದರೆ ಅನಂತ ಗುಣಪೂರ್ಣತ್ವ ಅಂತ ಅರ್ಥ. ಜೀವನಲ್ಲಿರುವಂತಹ ಯಾವುದೇ ಗುಣ ತೆಗೆದುಕೊಳ್ಳ್ರಿ, ಅವನಲ್ಲಿ ಸಂಖ್ಯಾತಃ ಅನಂತ ಗುಣ ಇಲ್ಲ. ಇರುವಂತಹ ಗುಣಗಳು ಕೂಡ ಅದು ಅನಂತ ಅಲ್ಲ. ಜೀವನ ಗುಣಕ್ಕೆ ಒಂದು ಮಿತಿ ಇದೆ. ಎಷ್ಟು ಆನಂದ ಇದೆ ಜೀವನಿಗೆ ಎಷ್ಟು ಜ್ಞಾನ ಇದೆ ಅಂತ. ಜೀವನ ಆನಂದ, ಜೀವನ ಜ್ಞಾನ ಎಲ್ಲವೂ ಕೂಡ ಪರಿಮಿತವಾದದ್ದು. ಮನುಷ್ಯೋತ್ತಮರು ಅಂತ ಇಟ್ಕೊಳ್ಳೋಣ, ಜೀವರು ಅಂತಂದರೆ ಮನುಷ್ಯೋತ್ತಮರು ಅಂತ ಜೀವರನ್ನು ಇಟ್ಕೊಳ್ಳೋಣ. ಈ ಜೀವರ ಆನಂದ ಎಷ್ಟು ಅಂತಂದರೆ ಆ ಮನುಷ್ಯೋತ್ತಮರ ಆನಂದವನ್ನು ಶ್ರುತಿ ಹೇಳಿದೆ. ಆಶಿಷ್ಟೋ ದೃಢಿಷ್ಟೋ ಬಲಿಷ್ಠ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣ ಸ್ಯಾತ್ ಸ ಏಕೋ ಮಾನುಷ ಆನಂದ. ಅಖಂಡ ಭೂಮಂಡಲವು ತನ್ನ ಅಧೀನದಲ್ಲಿದ್ದು ಆ ಭೂಮಿಯಲ್ಲಿ ಏನೇನು ಆನಂದವನ್ನು ಅನುಭವಿಸಬಹುದೋ ಆ ಎಲ್ಲ ಆನಂದ ಅದು ಮುಕ್ತನಾದ ಮನುಷ್ಯೋತ್ತಮನಿಗೆ ಒಂದು ಆನಂದಕ್ಕೆ ಸಮಾನ. ಅದನ್ನೇ ಹೇಳಿದ್ದು. ಹಾಗಾದರೆ ಈ ಮನುಷ್ಯನ ಆನಂದ ಇದೆಯಲ್ಲ, ಇದು ಮನುಷ್ಯೋತ್ತಮರು ಅಂತ ಅರ್ಥ. ಈ ಮನುಷ್ಯೋತ್ತಮರ ಆನಂದದ 100 ಪಟ್ಟು ಅಧಿಕವಾದ ಆನಂದ ಚಕ್ರವರ್ತಿಗಳ ಆನಂದ. ಹೀಗೆ ಜೀವರ ಆನಂದ, ಯಾವ ಮನುಷ್ಯೋತ್ತಮರು ಅಂತಿದ್ದಾರೆ, ಮುಕ್ತಿಯೋಗ್ಯರಾದಂಥ ಜೀವರಿದ್ದಾರೆ, ಅದು ಇಲ್ಲೇ ಇರತಕ್ಕಂತಹ ಯಾವ ಚಕ್ರವರ್ತಿಗಳಿದ್ದಾರೆ ಅವರ ಆನಂದದೇನಿದೆ ಅದರ 100 ಪಟ್ಟು ಅಧಿಕವಾದದ್ದು ಅವರ ಆನಂದ. ಅನಂತರ ಪುನಃ ಮುಕ್ತರಾದ ಚಕ್ರವರ್ತಿಗಳಿದ್ದಾರಲ್ಲ, ಅವರ ಆನಂದ ಮುಕ್ತರಾದ ಮನುಷ್ಯರ ಆನಂದದ 100 ಪಟ್ಟು ಅಧಿಕವಾದದ್ದು ಅಂತ. ಈ ರೀತಿಯಲ್ಲಿ ಆದ್ದರಿಂದಾಗಿ ಇವರ ಆನಂದ ಎಂಬತಕ್ಕಂಥದ್ದು, ಗುಣ ಎಂಬತಕ್ಕಂಥದ್ದು ಅನಂತ ಅಂತ ಆಗಲಿಲ್ಲ. ಬ್ರಹ್ಮದೇವರ ಆನಂದವೂ ಕೂಡ ಸರಸ್ವತೀ ದೇವಿಯ ಆನಂದಕ್ಕಿಂತ 100 ಪಟ್ಟು ಅಧಿಕವಾಗಿರ್ತಕ್ಕಂತಹ ಆನಂದ. ಆದ್ದರಿಂದಾಗಿ ಬ್ರಹ್ಮದೇವರ ಆನಂದವೂ ಕೂಡ ಅದು ಅನಂತ ಅಲ್ಲ.
ಈ ಮನುಷ್ಯೋತ್ತಮರ ಆನಂದದ ದೃಷ್ಟಿಯಲ್ಲಿ ಅದು ಅನಂತ ಅಂತ ಹೇಳಬಹುದು. ಆದರೆ ಬ್ರಹ್ಮದೇವರ ಆನಂದವೂ ಕೂಡ ಸರಸ್ವತೀ ದೇವಿಯ ಆನಂದಕ್ಕಿಂತ 100 ಪಟ್ಟು ಅಧಿಕವಾದದ್ದು. 100 ಪಟ್ಟು ಅಂದರೆ 1000 ಪಟ್ಟು ಅಂತ ಇಟ್ಕೊಳ್ಳಿ, ಅಂತೂ ಅಧಿಕವಾಗಿದೆ. ಆದರೆ ಅದನ್ನು ಅಂತರಹಿತ ಅಂತ ಹೇಳಲಿಕ್ಕೆ ಬರಲ್ಲ. ಅಂತ ಇಲ್ಲದೇ ಇರತಕ್ಕಂತಹ ಜ್ಞಾನಾನಂದಾದಿ ಗುಣಗಳು ಅಂತಂದರೆ ಅದು ಪರಮಾತ್ಮನಲ್ಲಿ ಮಾತ್ರ. ಅದರಿಂದ ಅನಂತ ಅಂತ ಅವನನ್ನು ಕರೆದದ್ದು. ಅಂತಹ ಅನಂತ ಗುಣವುಳ್ಳ ದೇಶತಃ ಎಲ್ಲ ಕಡೆಯಲ್ಲಿರ್ತಕ್ಕಂತಹ ಪರಮಾತ್ಮ ಅವನು ಜೀವರಿಂದ ಭಿನ್ನನಾಗಿದ್ದಾನೆ ಅಂತ ಸಿದ್ಧವಾಗಿದೆ. ಹಾಗೆ 2 ಜೀವನಲ್ಲಿರ್ತಕ್ಕಂತಹ ಗುಣಗಳು ಸತ್ಯ ಅಂತಾಯಿತು. ಜೀವನಲ್ಲಿರ್ತಕ್ಕಂಥ ಗುಣಗಳು ಸತ್ಯ ಆದ್ದರಿಂದ ವಿರುದ್ಧವಾದ ಸತ್ಯವಾದ ಧರ್ಮವುಳ್ಳವರು ಜೀವ ಪರಮಾತ್ಮರಾದ್ದರಿಂದ ಜೀವ ಪರಮಾತ್ಮರು ಭಿನ್ನರಾಗಿದ್ದಾರೆ ಅಂತ ಭೇದವು ಸಿದ್ಧವಾಗುತ್ತೆ. ಹರಿಹಿ ಪರಮಾತ್ಮನು ಅಮಾಯಿಕಃ ಮಾಯಾ ಕಲ್ಪಿತನಲ್ಲ ಎಂಬುದಾಗಿ ಸಿದ್ಧವಾಯಿತು. ತದ್ಧರ್ಮಾ ಅಪಿ ಅಂತಹ ಭಗವಂತನಲ್ಲಿರುವ ಸರ್ವಜ್ಞತ್ವಾದಿ ಗುಣಗಳು ಕೂಡ ಅಮಾಯಿಕಾ ಮಾಯಾ ಕಲ್ಪಿತವಾದವುಗಳಲ್ಲ. ಯಾಕೆ ಹಿಂದೆ ಹೇಳಿದ ಹಾಗೆ ಪರಮಾತ್ಮನಲ್ಲಿ ಇರತಕ್ಕಂತಹ ಧರ್ಮಗಳು ಅದು ಸತ್ಯವಾಗಿದ್ದಾವೆ. ಯಾಕೆ ಭಗವಂತನ ಧರ್ಮ ಆದ್ದರಿಂದ. ಭಗವಂತನ ಧರ್ಮ ಅದು ಪಾರಮಾರ್ಥಿಕ. ಯಾಕೆ ಪರಮಾತ್ಮನಂತೆ, ಯಾಕೆ ವ್ಯಾಪ್ತವಾದ್ದರಿಂದ ಅಂತ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮನ ಧರ್ಮಗಳು ಪಾರಮಾರ್ಥಿಕ ಅಂತ ಸಿದ್ಧವಾಯಿತು. ವಿಭೋ ವ್ಯಾಪ್ತನಾದಂತಹ ಪರಮಾತ್ಮನಿಗೆ ಅಣುಭ್ಯ ಅಣುಪರಿಮಾಣವುಳ್ಳಂತಹ ಅಖಿಲ ಜೀವೇಭ್ಯ ಎಲ್ಲ ಜೀವರಿಂದಲೂ ವಿಭೇದಶ್ಚ ಭೇದವೂ ಕೂಡ ಅಭೂತ್ ಸಿದ್ಧವಾಯಿತು. ಹರಿಹಿ ಪರಮಾತ್ಮನು ಅಮಾಯಿಕಃ ಮಾಯಾ ಕಲ್ಪಿತನಲ್ಲ ಎಂಬುದಾಗಿ ಸಿದ್ಧವಾಯಿತು. ತದ್ಧರ್ಮಾ ಅಪಿ ಅಂತಹ ಪರಮಾತ್ಮನ ಧರ್ಮಗಳು ಸರ್ವಜ್ಞತ್ವಾದಿ ಗುಣಗಳು ಅಮಾಯಿಕಾ ಮಾಯಾ ಕಲ್ಪಿತವಾದವುಗಳಲ್ಲ, ಸತ್ಯವಾದವುಗಳು ಎಂಬುದಾಗಿ ಸಿದ್ಧವಾಯಿತು. ವಿಭೋ ವ್ಯಾಪ್ತನಾದಂತಹ ಪರಮಾತ್ಮನಿಗೆ ಅಣುಭ್ಯ ಅಣುಪರಿಮಾಣವುಳ್ಳಂತಹ ಅಖಿಲ ಜೀವೇಭ್ಯ ಎಲ್ಲ ಜೀವರಿಂದಲೂ ಕೂಡ ವಿಭೇದಶ್ಚ ಭೇದವು ಅಣುಪರಿಮಾಣ ಅದು ಅಣು ಇದು ಅಣು. ತಮಿಳಲ್ಲಿ ಟಾಟಾಡಾಡಣ್ಣ ಅದು ಇಲ್ಲಿರೋದು, ತಾತದಾದ ನ ಅಲ್ಲ, ಅದು ಅಣು ಇದು ಅಣು. ಅಣುಪರಿಮಾಣವುಳ್ಳಂತಹ ಅಖಿಲ ಜೀವೇಭ್ಯ ಎಲ್ಲ ಜೀವರಿಗಿಂತ ಜೀವರಿಂದಲೂ ವಿಭೇದಶ್ಚ ಭೇದವು ಕೂಡ ಸಿದ್ಧವಾಯಿತು. ಅಜ್ಞಾನ ಅಕಲ್ಪಿತತ್ವೇಪಿ ಮಾಯಾ ಕಲ್ಪಿತತ್ವಂ ಸ್ಯಾತ್ ಇತಿ ಮಾಯಾಜ್ಞಾನಯೋಃ ಭೇದವಾದಿನಃ ಶಂಕಾಪಿ ಅನಯನೈವ ನಿರಸ್ತಾ ಇತ್ಯಾಹ ಅಮಾಯಿಕಃ ಇತಿ ಅಂತ. ಇಲ್ಲಿ ಅವರ ಮತ ಪ್ರಕಾರ ಅಜ್ಞಾನ ಇದೆ, ಮಾಯಾ ಇದೆ. ಅಜ್ಞಾನ ಮತ್ತು ಮಾಯಾ ಅವುಗಳಿಗೆ ಏನು ಪರವ್ಯಾಮೋಹಕರಿ ಮಾಯಾ. ಪರಮಾತ್ಮನಲ್ಲಿ ಮಾಯಾ ಇದೆ, ಅಜ್ಞಾನ ಇಲ್ಲ. ಮಾಯಾ ಅಂದ್ರೇನು? ಇನ್ನೊಬ್ಬರಿಗೆ ಮೋಹವನ್ನುಂಟು ಮಾಡ್ತಕ್ಕಂಥದ್ದು ಅದು ಮಾಯಾ. ತನಗೇ ಮೋಹವನ್ನುಂಟು ಮಾಡ್ತಕ್ಕಂಥದ್ದು ಅಜ್ಞಾನ. ದೇವರಲ್ಲಿ ಅಜ್ಞಾನ ಇಲ್ಲ, ಮಾಯಾ ಇದೆ. ಆದ್ದರಿಂದ ಪರಮಾತ್ಮನನ್ನು ಮಾಯಿಕಾ ಅಂತ ಕರೀತಾರೆ. ಆದರೆ ನಾ ಹೇಳ್ತಾರೆ ಅಜ್ಞಾನ ಅಕಲ್ಪಿತತ್ವೇಪಿ ಪರಮಾತ್ಮನಲ್ಲಿರ್ತಕ್ಕಂಥ ಗುಣಗಳು ಅದು ಅಜ್ಞಾನ ಕಲ್ಪಿತ ಅಲ್ಲ, ಅದು ಮಾಯಾ ಕಲ್ಪಿತ ಅಂತ ಹೇಳೋಣ. ಮಾಯಾ ಕಲ್ಪಿತ ಅಂತಂದರೆ ಪರವ್ಯಾಮೋಹಕರಿ ಯಾದದ್ದು ಮಾಯಾ. ಪರಮಾತ್ಮನಲ್ಲಿರುವಂತಹ ಗುಣಗಳು ಅದು ಮಾಯಾ ಕಲ್ಪಿತ ಅಂದರೆ ಇನ್ನೊಬ್ಬರಿಗೆ ಅದು ಮೋಹವನ್ನು ಉಂಟು ಮಾಡುತ್ತೆ, ಇದೆ ಅಂತ ಅದು ತಿಳಿದು ಬರುತ್ತೆ. ಹೀಗೆ ಮೋಹವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಮಾಯಾ ಕಲ್ಪಿತ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಜ್ಞಾನ ಕಲ್ಪಿತ ಆಗೋದು ಬೇಡ, ಮಾಯೆಯಿಂದ ಕಲ್ಪಿತ ಆಗಿದೆ ಅಂತಂತಂದರೆ ಅದು ಕೂಡ ಮಾಯಾಜ್ಞಾನಯೋ ಭೇದವಾದಿನಃ ಶಂಕಾಪಿ ಅನೇನೈವ ನಿರಸ್ತ ಅಂತ. ಮಾಯಾ ಅಜ್ಞಾನ
ಇದು ಬೇರೆ ಅಂತ ಹೇಳ್ತಾರಲ್ಲ, ಅದು ಸರಿಯಲ್ಲ. ಮಾಯಾ ಮತ್ತು ಅಜ್ಞಾನ ಎರಡಿದೆ ಅಂತ ಹೇಳ್ತಕ್ಕಂಥದ್ದು ಕೂಡ ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಮಾಯಿಕ ಅಂತ. ಮಾಯಾ ಅಜ್ಞಾನಯೋ ಭೇದವಾದಿನಃ, ಅವರು ಭೇದವನ್ನು ಹೇಳ್ತಾರೆ. ಮಾಯಾ ಎಂಬತಕ್ಕಂಥದ್ದು ಅದು ಪರವ್ಯಾಮೋಹಕರಿ, ಅಜ್ಞಾನ ಎಂಬತಕ್ಕಂಥದ್ದು ಸ್ವವ್ಯಾಮೋಹಕರಿ. ಅದರಿಂದ ಅವುಗಳಿಗೆ ಭೇದ ಇದೆ. ಅದರಿಂದ ಪರಮಾತ್ಮನಲ್ಲಿರತಕ್ಕಂಥ ಗುಣಗಳು ಅಜ್ಞಾನ ಕಲ್ಪಿತ ಆಗೋದು ಬೇಡ, ಮಾಯಾ ಕಲ್ಪಿತವಾಗಲಿ ಅಂತ ಯಾರು ಭೇದ ಹೇಳ್ತಾ ಇದ್ದಾರೋ, ಮಾಯಾ ಮತ್ತು ಅಜ್ಞಾನಗಳಿಗೆ ಭೇದ ಹೇಳಿ ಧರ್ಮಗಳಿಗೆ ಅಜ್ಞಾನ ಕಲ್ಪಿತ ಆಗದಿದ್ದರೂ ಕೂಡ ಮಾಯಾ ಕಲ್ಪಿತ ಆಗ್ಬೋದು ಅಂತ ಯಾರು ಹೇಳ್ತಾ ಇದ್ದಾರೋ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮ ಅಮಾಯಿಕ, ಮಾಯಾ ಕಲ್ಪಿತನಲ್ಲ. ಅವನ ಧರ್ಮಗಳು ಕೂಡ ಮಾಯಾ ಕಲ್ಪಿತ ಅಲ್ಲ, ಅಮಾಯಕ ಅಂತ ಸಿದ್ಧವಾಗುತ್ತೆ. ಮಾಯಾಯಾಹ ಪರಿಚ್ಛಿನ್ನತ್ವಾತ್ ಧರ್ಮಿಣಃ ಹರೇಃ ತದ್ಧರ್ಮಾಣಾಂಚ ಉಕ್ತರೀತ್ಯ ಅಪರಿಚ್ಛಿನ್ನತ್ವಾತ್ ಕಥಂ ಮಾಯಿಕತ್ವಮಪಿತಿ ಭಾವಃ ಅಂತ. ಯಾಕೆ ಪರಮಾತ್ಮನ ಧರ್ಮಗಳು ಮಾಯಾ ಕಲ್ಪಿತ ಆಗೋದಿಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಮಾಯಾ ಎಂಬತಕ್ಕಂಥದ್ದು ಪರಿಚ್ಛಿನ್ನ ಅಂತ. ಮಾಯಾ ಎಂಬತಕ್ಕಂಥದ್ದು ಪರಿಮಾಣವುಳ್ಳದ್ದು, ಪರಿಮಿತವಾದ ಪರಿಮಾಣವುಳ್ಳದ್ದು. ಪರಿಮಾಣ ಅಂದರೆ ಅಪರಿಮಿತವಾದ ಪರಿಮಾಣ ಅಲ್ಲ, ಪರಿಮಿತವಾದ ಪರಿಮಾಣ. ಪರಿಚ್ಛಿನ್ನ ಅಂತಂದರೆ ಪರಿಮಿತವಾದ ಪರಿಮಾಣವುಳ್ಳದ್ದು. ಯಾವುದು? ಮಾಯಾ ಎಂಬತಕ್ಕಂಥದ್ದು. ಪರಮಾತ್ಮ ಅವನು ಅಪರಿಚ್ಛಿನ್ನ, ಧರ್ಮಿಯಾದಂತಹ ಪರಮಾತ್ಮ ಅವನು ಪರಿಮಿತವಾದ ಪರಿಮಾಣವುಳ್ಳವನಲ್ಲ, ಅಪರಿಮಿತ ಅಂತ. ಅವನಿಗೆ ಮಿತಿ ಇಲ್ಲ ಅಂತ, ಅಂತಹ ವ್ಯಾಪ್ತನಾದಂಥವನು ಪರಮಾತ್ಮ. ಹಾಗೇ ಧರ್ಮಿಣಃ ಹರೇಹೇ ತದ್ಧರ್ಮಾಣ, ಪರಮಾತ್ಮನಲ್ಲಿರುವ ಧರ್ಮಗಳು ಕೂಡ ಏನಾಗಿದೆ? ಅಪರಿಮಿತವಾಗಿದ್ದಾವೆ. ಪರಮಾತ್ಮನೂ ಅಪರಿಮಿತ, ಅಪರಿಚ್ಛಿನ್ನ. ಪರಮಾತ್ಮನಲ್ಲಿರುವ ಧರ್ಮಗಳು ಕೂಡ ಅಪರಿಚ್ಛಿನ್ನವೇ ಆಗಿದ್ದಾವೆ. ಆದ್ದರಿಂದ ಪರಿಚ್ಛಿನ್ನವಾದಂತಹ ಮಾಯಿಂದ ಕಲ್ಪಿತವಾದದ್ದು ಏನಾಗಬೇಕು? ಪರಿಚ್ಛಿನ್ನವೇ ಆಗಬೇಕು. ಭಗವಂತನಲ್ಲಿರುವ ಗುಣಗಳು ಮಾಯಿಕ ಅಂತಾದರೆ ಮಾಯೆಯಿಂದ ಕಲ್ಪಿತವಾದದ್ದು, ಪರಿಚ್ಛಿನ್ನ ಅಂತ ಆಗಬೇಕು, ಬರೋದಿಲ್ಲ. ಆದ್ದರಿಂದ ಪರಮಾತ್ಮನ ಧರ್ಮಗಳಿಗೆ ಅಮಾಯಿಕತ್ವ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಭೇದ ಹೇಳಬೇಕು ಅಂತ ಅದು ಸಿದ್ಧವಾಯಿತು ಅಂತ ಅದನ್ನು ಹೇಳ್ತಾರೆ. ವಿಭೋಹೋ ಅಂದರೆ ದೇಶಕಾಲ ವ್ಯಾಪ್ತಸ್, ಭಗವಂತ ದೇಶತಃ ವ್ಯಾಪ್ತ, ಕಾಲತಃ ವ್ಯಾಪ್ತ. ಅಂತಹ ಪರಮಾತ್ಮನಿಗೆ ಜೀವರಿಂದ ಭೇದ ಎಂಬತಕ್ಕಂಥದ್ದು ಸಿದ್ಧವಾಯಿತು. ಯಾಕೆ ಅಂತಂದರೆ ಜೀವ ದೇಶತಃ ವ್ಯಾಪ್ತನೂ ಅಲ್ಲ, ಜೀವ ಗುಣತಃ ವ್ಯಾಪ್ತನೂ ಅಲ್ಲ. ಅದರಿಂದ ಜೀವನಲ್ಲಿ ಪರಮಾತ್ಮನಲ್ಲಿರುವ ಧರ್ಮಗಳಿಗಿಂತ ವಿರುದ್ಧವಾದ ಧರ್ಮ ಇದೆ. ಆದ್ದರಿಂದ ಜೀವ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನಿಗೆ ಜೀವನಿಂದ ಭೇದ ಎಂಬತಕ್ಕಂಥದ್ದು. ಅವ್ಯೇಣ ದ್ವಯಸ್ಯ, ವಿರುದ್ಧವಾದ ಧರ್ಮಗಳು ನಿತ್ಯವಾಗಿರೋದ್ರಿಂದ ಗುಣತಃ ನಿತ್ಯವಾಗಿದೆ. ಪರಮಾತ್ಮನಲ್ಲಿ ಅಂತಹ ಧರ್ಮಗಳು ಜೀವನಲ್ಲಿ ಪರಮಾತ್ಮನಲ್ಲಿ ಇದೆ. ನಿತ್ಯವಾದ ಧರ್ಮವುಳ್ಳವರಾದ್ದರಿಂದ ಆ ಎರಡು ಪದಾರ್ಥಮಾತ್ಮರ ಭೇದ ಅದು ನಿತ್ಯವೇ ಆಗಬೇಕು. ಆದ್ದರಿಂದ ವಿಭೇದಶ್ಚ ಧ್ರುವತಾಮಗಾತ್. ಅವರು ನಿರ್ಗುಣ ಅಂತ ಹೇಳ್ತಾರೆ, ಅಭಿನ್ನ ಅಂತ ಹೇಳೋದು. ಈ ಎರಡಕ್ಕೂ ಉತ್ತರ ಈ ಅನಂತ ಶ್ರುತಿ ಕೊಡ್ತಾ ಇದೆ. ಎಂಬತಕ್ಕಂಥ ವ್ಯಾಕರಣೆ ಮಾಡ್ತಾ ಇದೆ. ಪರಮಾತ್ಮನನ್ನು ಜೀವನಿಂದ ಅಭಿನ್ನ ಅಂತ ಹೇಳ್ತಕ್ಕಂಥ ವಾದವನ್ನು ಕೂಡ ವಿರುದ್ಧವಾದ ಧರ್ಮಗಳನ್ನು ಅಗಾತ್ ಹೊಂದಿತು. ಅತಃ ಆದ್ದರಿಂದ ಅನಂತಶ್ರುತಿ ಸತ್ಯಂ ಜ್ಞಾನಮನಂತಂ ಎಂಬಲ್ಲಿ ಹೇಳಿರ್ತಕ್ಕಂಥ ಅನಂತಂ ಎಂಬತಕ್ಕಂತಹ ವೇದ ವಾಕ್ಯವು ವಾದದ್ವಯಸ್ಯಾಪಿ ನಿರ್ಗುಣತ್ವವಾದಕ್ಕೂ ಜೀವ ಪರಮಾತ್ಮರಿಗೆ ಅಭೇದ ಹೇಳ್ತಕ್ಕಂಥ ವಾದಕ್ಕೂ ಉತ್ತರವನ್ನು ದದೌ ಕೊಟ್ಟಿದೆ. ವಿರುದ್ಧ ಧರ್ಮ ದ್ರವ್ಯೇಣ, ವಿರುದ್ಧವಾದ ಧರ್ಮಗಳು ನಿತ್ಯವಾಗಿರೋದರಿಂದ ಭೇದವೂ ಸಹ ಧ್ರುವತಾಂ ನಿತ್ಯತ್ವವನ್ನು ಅಗಾತ್ ಹೊಂದಿತು. ಅತಃ ಆದ್ದರಿಂದ ಅನಂತಶ್ರುತಿ ಸತ್ಯಂ ಜ್ಞಾನಮನಂತಂ ಎಂಬುದಾಗಿ ಇರುವಂಥ ಅನಂತ ಎಂಬತಕ್ಕಂತಹ ವೇದವು ವಾದದ್ವಯಸ್ಯಾಪಿ ನಿರ್ಗುಣತ್ವವಾದಕ್ಕೂ ಜೀವ ಪರಮಾತ್ಮರ ಅಭೇದವಾದಕ್ಕೂ ಉತ್ತರವನ್ನು ದದೌ ಕೊಟ್ಟಿದೆ.
ಅನಂತ ಎಂಬತಕ್ಕಂಥ ಶ್ರುತಿವಾಕ್ಯ. ಶ್ರುತಿ ಅನಂತ ಅಂತಲ್ಲ, ಶ್ರುತಿ ಅನಂತ ಅಂತ ಅದು ಬೇರೆ, ಅದನ್ನು ಹೇಳ್ತಾ ಇಲ್ಲ. ಇಲ್ಲಿ ಸತ್ಯಂ ಜ್ಞಾನಮನಂತಂ ಎಂಬುದಾಗಿ ಅನಂತ ಅಂತ ಹೇಳಿರ್ತಕ್ಕಂಥದ್ದು ಅಂತ. ಅನಂತ ವೈ ವೇದಾಹ ಅಂತ ಅದಲ್ಲ. ವಿರುದ್ಧ ಧರ್ಮಾಣಾಂ ಅಭೇದ ವಿರೋಧಿ ಸಾರ್ವಜ್ಞಾದಿ ಭಗವದ್ಧರ್ಮಾಣಾಂ ಅಂತ. ವಿರುದ್ಧ ಧರ್ಮ ಅಂದರೆ ಅಂತಂದರೆ ಅಭೇದಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಸರ್ವಜ್ಞತ್ವಾದಿ ಗುಣಗಳು. ಜೀವನಲ್ಲಿ ಅಲ್ಪಜ್ಞತ್ವ ಅನುಭವಕ್ಕೆ ಸಿದ್ಧವಾಗಿದೆ. ಒಂದು ವೇಳೆ ಅಲ್ಪಜ್ಞ ಅಲ್ಲ ಅಂತಂದರೆ ಈ ಪಾಠಕ್ಕೆ ಯಾರೂ ಬರ್ತಾನೆ ಇರಲಿಲ್ಲ. ಸರ್ವಜ್ಞರು ಅಂತ ಮನೆಯಲ್ಲೇ, ಲೌಕಿಕವಾದ ವಿದ್ಯೆಯೂ ಕೂಡ ಅವನು ಸರ್ವಜ್ಞನೇ ಆದ್ದರಿಂದಾಗಿ ಅವನಲ್ಲಿ ಇಲ್ಲ ಎಂಬುದಾಗಿ ಅನುಭವದಿಂದ ತಿಳಿದು ಬರ್ತಾ ಇದೆ. ಅದರಿಂದ ಅಭೇದಕ್ಕೆ ವಿರೋಧಿಯಾದದ್ದು ಯಾವುದು ತಕ್ಕಂಥದ್ದು ಜೀವನಲ್ಲಿ ಇಲ್ಲದೇ ಇರತಕ್ಕಂಥ ಸರ್ವಜ್ಞತ್ವ. ಆ ಸರ್ವಜ್ಞತ್ವ ಮಾಯಿಕ ಅಲ್ಲ, ಅಜ್ಞಾನ ಕಲ್ಪಿತ ಅಲ್ಲ, ಮತ್ತು ದ್ರವ್ಯೇಣ ಅಂತ, ಅದು ನಿತ್ಯವಾಗಿದೆ ಅಂತ. ಭಗವಂತನಲ್ಲಿರತಕ್ಕಂತಹ ಸರ್ವಜ್ಞತ್ವಾದಿ ಗುಣಗಳು ನಿತ್ಯವಾದ್ದರಿಂದ ಏನರ್ಥ? ದೇಶತಃ ಕಾಲತಃ ಧ್ರುವತ್ವೇನ ಅಂತ. ದ್ರವ್ಯ ಅಂತಂದರೆ ಧ್ರುವ, ನಿತ್ಯ. ಯಾವ ರೀತಿಯಲ್ಲಿ ನಿತ್ಯ ಆಗಿದೆ? ದೇಶತಃ ನಿತ್ಯ, ಕಾಲತಃ ನಿತ್ಯವೂ ಆಗಿದೆ. ಅತಃ ವಸ್ತ್ವಾತ್ಮಕತ್ವಾಖ್ಯ ಪರಾಭಿಲಷಿತಾರ್ಥ ಖಂಡನಾತ್ ಗುಣಸಿದ್ಧೇ ಗುಣಪೂರ್ಣತ್ವಾರ್ಥಸ್ಥಾಪನೇನ ಗುಣಾನಾಂ ಸಿದ್ಧತ್ವಾತ್ ತತಯೇವ ಅಂತೆ ದೀವೇಶ್ವರಯೋ ಪಾರಮಾರ್ಥಿಕ ಭೇದಸ್ಯ ಚ ಸಿದ್ಧತ್ವಾದ್ ಇತ್ಯರ್ಥಃ ಅಂತ. ಆ ಇತರರು ಹೇಳ್ತಕ್ಕಂತಹ ಅನಂತ ಅನ್ನೋದಕ್ಕೇನರ್ಥ? ಸರ್ವ ವಸ್ತು ಸ್ವರೂಪಿ ಅಂತ ಹೇಳ್ತಾರೆ. ದೇಶತಃ ಅನಂತ ಅಂದರೆ ವ್ಯಾಪ್ತ ಅಂತರ್ಥ, ಕಾಲತಃ ಅನಂತ ಅಂದರೆ ನಿತ್ಯ ಅಂತರ್ಥ. ಅವ್ರ ಮತ ಪ್ರಕಾರ ಇನ್ನೊಂದು ಗುಣತಃ ಅನಂತ ಅಂದರೆ ಅನಂತ ಅನ್ನೋದಕ್ಕೆ ಗುಣತಃ ಅನಂತ ಅಂತ ಅರ್ಥ ಅಲ್ಲ. ಸರ್ವ ವಸ್ತ್ವಾತ್ಮಕತ್ವಾಖ್ಯ, ಸರ್ವವಸ್ತು ಸ್ವರೂಪ, ಸರ್ವವಸ್ತು ಅಭೇದ ಎಂಬತಕ್ಕಂಥದ್ದು ಪರಾಭಿಲಷಿತಾರ್ಥ. ಅನಂತ ಅಂತಂದರೆ ಸಕಲ ವಸ್ತುಗಳಿಂದ ಅಭಿನ್ನನಾಗಿದ್ದಾನೆ ಎಂಬುದಾಗಿ ಇತರರು ಹೇಳ್ತಕ್ಕಂಥದ್ದು. ಈ ಅರ್ಥವನ್ನು ನಾವು ಖಂಡನೆ ಮಾಡಿದ್ದೇವೆ. ಸಕಲ ವಸ್ತು ಭೇದವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಖಂಡನೆ ಮಾಡಿದ್ದೇವೆ. ಆದ್ದರಿಂದ ಗುಣಸಿದ್ಧೇಹೆ, ಭಗವಂತನಲ್ಲಿ ಏನು ಸಿದ್ಧ ಆಯಿತು? ಗುಣಗಳಿದೆ ಅಂತ ಸಿದ್ಧವಾಯಿತು. ಆ ಗುಣಪೂರ್ಣತ್ವಾರ್ಥ ಸ್ಥಾಪನೇನ, ಗುಣಸಿದ್ಧ ಆಯಿತು ಅಂತಂದರೆ ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ ಅಂತಾಯಿತು. ಅಂದರೆ ಗುಣಾನಾಂ ಸಿದ್ಧತ್ವಾತ್, ಗುಣಗಳು ಸಿದ್ಧ ಆಯಿತು. ತತಯೇವ ಅಂತೆ ಜೀವೇಶ್ವರಯೋ ಪಾರಮಾರ್ಥಿಕ ಭೇದಸ್ಯ ಚ ಸಿದ್ಧತ್ವಾತ್. ಹೀಗೆ ಪರಮಾತ್ಮನಲ್ಲಿ ಗುಣವೂ ಸಿದ್ಧ ಆಯಿತು. ಪರಮಾತ್ಮನಲ್ಲಿರ್ತಕ್ಕಂಥ ಗುಣಗಳು ನಿತ್ಯವಾಗಿದೆ, ಅದು ಜೀವನಿಂದ ವಿರುದ್ಧವಾದ ಗುಣಗಳಾಗಿದೆ. ಆದ್ದರಿಂದ ಜೀವನಿಂದ ಭೇದವೂ ಸಿದ್ಧವಾಯಿತು ಅಂತ ಎರಡೂ ಸಿದ್ಧವಾಗುತ್ತೆ. ಅಂತೆ ಅಂದರೆ ಕೊನೆಯಲ್ಲಿ ಏನು ಸಿದ್ಧ ಆಯಿತು ಅಂತಂದರೆ ಜೀವೇಶ್ವರಯೋ ಪಾರಮಾರ್ಥಿಕ ಭೇದಸ್ಯ ಚ, ಪರಮಾತ್ಮನಲ್ಲಿ ವಿರುದ್ಧವಾದ ಗುಣಗಳನ್ನು ಹೇಳಿದ್ರಿಂದ, ಗುಣ ಸತ್ಯ ಅಂತ ಹೇಳಿದ್ರಿಂದ ಗುಣ ಪೂರ್ಣತ್ವವೂ ಸಿದ್ಧವಾಯಿತು, ಜೊತೆಯಲ್ಲಿ ಜೀವನಿಂದ ಭೇದವೂ ಸಿದ್ಧವಾಯಿತು. ವಾದದ್ವಯಸ್ಯ ಅದನ್ನು ಹೇಳ್ತಾರೆ, ಐಕ್ಯವಾದ ನೈರ್ಗುಣ್ಯವಾದಾಖ್ಯ ವಾದದ್ವಯಸ್ಯ ಅಂತ. ಅವರದ್ದು ಐಕ್ಯವಾದ, ಅವರದ್ದು ನೈರ್ಗುಣ್ಯವಾದ. ಐಕ್ಯವಾದ ಕೂಡಬೇಕು ಅಂದರೆ ನೈರ್ಗುಣ್ಯವಾದ ಹೇಳಬೇಕು. ಒಂದು ವೇಳೆ ಪರಮಾತ್ಮನಿಗೆ ನಿರ್ಗುಣತ್ವವನ್ನು ಹೇಳಿಲ್ಲ ಅಂತಾದರೆ ಐಕ್ಯವೇ ಕೂಡಲ್ಲ. ಯಾಕೆ? ಗುಣನಿತ್ಯ ಅಂತ ಆಗಿಬಿಟ್ರೆ, ಗುಣಸತ್ಯ ಅಂತ ಆಗಿಬಿಟ್ರೆ ಅವಾಗ ವಿರುದ್ಧವಾದ ಧರ್ಮ ಬಂದಂತ ಆಗಿಬಿಡುತ್ತೆ. ಅದರಿಂದಾಗಿ ಪರಮಾತ್ಮನಲ್ಲಿ ಗುಣ ಇಲ್ಲ, ನೈರ್ಗುಣ್ಯವನ್ನು ಹೇಳುತ್ತಾರೆ. ಆ ನೈರ್ಗುಣ್ಯ ಹೇಳೋದರಿಂದಾಗಿ ಜೀವನಿಂದ ಅಭೇದವನ್ನು ಹೇಳುತ್ತೆ ಬರುತ್ತೆ ಅಂತ. ಈ ರೀತಿಯಲ್ಲಿ ಐಕ್ಯವಾದ ನೈರ್ಗುಣ್ಯವಾದ ಇದೆರಡೂ ಕೂಡ ಇದು ಸರಿಯಲ್ಲ ಅಂತ ಉತ್ತರ ಕೊಟ್ಟಂತೆ ಆಯಿತು. ತತ್ರಿವರ್ಣಂ ಪದಮಿದಂ ತ್ರಿವಿಕ್ರಮಪದೋಪಮಂ ಪರಾಜಯಾಯ ದೈತ್ಯಾನಾಂ ಜಯಾಯ ಚ ಸತಾಮಭೂತ್. ತ್ರಿವಿಕ್ರಮ ರೂಪಿಯಾದ ಪರಮಾತ್ಮ ಅವನೇನಾಗಿದ್ದಾನೆ ಅಂತಂದರೆ, ಆ ತ್ರಿವಿಕ್ರಮ ರೂಪದಿಂದ ವ್ಯಾಪಿಸಿ ಅವನು ದೈತ್ಯರನ್ನು ಪರಾಜಯಗೊಳಿಸಿದ. ಆಮೇಲೆ ಎಲ್ಲ ಸಜ್ಜನರನ್ನು ಕೂಡ ಪರಮಾತ್ಮ ಅನುಗ್ರಹಿಸಿದ್ದಾನೆ. ಸಜ್ಜನರಿಗೆ ವಿಜಯ ಆಯಿತು, ದುರ್ಜನರಿಗೆ ಪರಾಜಯ ಆಯಿತು. ಯಾವುದರಿಂದ? ತ್ರಿವಿಕ್ರಮಾವತಾರದಿಂದ. ಬಲಿ
ಬಲಿಯನ್ನು ಅನುಸರಿಸುವಂತಹ ದೈತ್ಯರು ಎಲ್ಲರನ್ನೂ ತ್ರಿವಿಕ್ರಮ ರೂಪದಿಂದ ಪರಮಾತ್ಮ ನಿಗ್ರಹ ಮಾಡಿದ. ಸಜ್ಜನರಾಗಿರ್ತಕ್ಕಂತಹ ಬಲಿಯ ಒಳಗಡೆ ಇದ್ದಂತಹ ಮುಂದೆ ಇಂದ್ರನ ಸ್ಥಾನಕ್ಕೆ ಬರತಕ್ಕಂತಹ ಯಾವ ಸಚೇತನ ಇದ್ದಾನೆ ಅವನಿಗೂ ಅವನ ಮಡದಿಯಾದಂಥ ವಿಂಧ್ಯಾವಲಿ ಮತ್ತು ಅದಿತಿ, ಕಶ್ಯಪರು, ದೇವೇಂದ್ರ ಇವರಿಗೆಲ್ಲ ಭಗವಂತ ಏನು ಮಾಡಿದ್ದಾನೆ? ತ್ರಿವಿಕ್ರಮ ರೂಪದಿಂದ ಅವನು ಅನುಗ್ರಹವನ್ನು ಮಾಡಿದ್ದ. ಹೀಗೆ ತ್ರಿವಿಕ್ರಮ ಅದು ದೈತ್ಯರ ಪರಾಜಯಕ್ಕೂ ದೇವತೆಗಳ ವಿಜಯಕ್ಕೂ ಕಾರಣವಾಗಿದೆ. ಹಾಗೆಯೇ ಇಲ್ಲಿಯೂ ಕೂಡ ಅನಂತ ಅಂತ 3 ಅಕ್ಷರ ಇದೆಯಲ್ಲ, ಇದು ತ್ರಿವಿಕ್ರಮನಂತೆ. ಅನಂತವರ್ಣವುಳ್ಳದ್ದು ಅದು ತ್ರಿವಿಕ್ರಮನ ಪದದಂತೆ. ಇದು ಪದ ಅಂತಂದರೆ ಪಾದ ಅಂತ ಅರ್ಥ, ಪದ ಅಂದರೆ ವರ್ಡ್ ಅಂತ ಅರ್ಥ. ಹಾಗಾದರೆ ಪದ ಅನ್ನೋದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ಒಂದು ಪಾದ ಅಂತನೂ ಅರ್ಥ, ಇನ್ನೊಂದು ಶಬ್ದ ಅಂತನೂ ಅರ್ಥ. ಹಾಗಾದರೆ ಈ ತ್ರಿವಿಕ್ರಮನ ಪದದಂತೆ ಈ ತ್ರಿವರ್ಣವುಳ್ಳಂಥ ಅನಂತ ಎಂಬತಕ್ಕಂಥ ಪದ ಆಯಿತು. ತ್ರಿವಿಕ್ರಮನ ಪದ ಏನಾಗಿದೆ? ಅದು ದೈತ್ಯರನ್ನು ಪರಾಜಯಗೊಳಿಸಿದೆ, ದೇವತೆಗಳನ್ನು ಅದು ಅನುಗ್ರಹಿಸಿದೆ. ಹಾಗೆ ಇಲ್ಲೂ ಕೂಡ ಅನಂತ ಎಂಬತಕ್ಕಂತಹ ಈ 3 ವರ್ಣವುಳ್ಳಂಥ ಪದ ಅದು ಪರಮಾತ್ಮನಿಗೂ ಜೀವರಿಗೂ ಅಭೇದವನ್ನು ಹೇಳ್ತಕ್ಕಂತಹ ಈ ದೈತ್ಯರನ್ನು, ಹಾಗೆ ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತ ಹೇಳ್ತಕ್ಕಂತಹ ಅಂತಹ ದೈತ್ಯರನ್ನು ಅದು ಪರಾಜಯಗೊಳಿಸಿದೆ. ಹಾಗೆ ಯಾರು ಜೀವ ಪರಮಾತ್ಮನಲ್ಲಿ ಭೇದವನ್ನು ಹೇಳಿ ಪರಮಾತ್ಮನಲ್ಲಿ ಗುಣಪೂರ್ಣತ್ವವನ್ನು ಹೇಳ್ತಾ ಇದ್ದಾರೋ ಅಂಥವರೆಲ್ಲ ಸಜ್ಜನರಾಗಿದ್ದಾರೆ. ಅವರಿಗೆ ಅದು ಜಯ, ಅವರಿಗೆ ವಿಜಯವನ್ನು ತಂದುಕೊಟ್ಟಿದೆ ಅಂತ. ಹೀಗೆ ತ್ರಿವಿಕ್ರಮನಂತೆ 2 ವ್ಯಾಪಾರವನ್ನು ಆ ಅನಂತ ಎಂಬತಕ್ಕಂತಹ 3 ವರ್ಣವುಳ್ಳಂತಹ ಪದ ವ್ಯಾಪಾರವನ್ನು ಮಾಡಿದೆ ಅಂತ ವರ್ಣನೆ ಮಾಡ್ತಾರೆ. ತತ್ ಆದ್ದರಿಂದ ಇದಂ ಈಯಾವ ತ್ರಿವರ್ಣಂ ಪದಂ ಅನಂತ ಎಂಬುದಾಗಿ 3 ವರ್ಣವುಳ್ಳಂತಹ ಅನಂತ ಪದವು ತ್ರಿವಿಕ್ರಮ ಪದೋಪಮಂ ತ್ರಿವಿಕ್ರಮನ ಪಾದಕ್ಕೆ ಸದೃಶವಾಗಿದೆ. ದೈತ್ಯರ ಪರಾಜಯಾಯ ಪರಾಜಯಕ್ಕೂ ಸತಾಂಚ ಸಜ್ಜನರ ವಿಜಯಾಯ ವಿಜಯಕ್ಕೂ ಕೂಡ ಅಭೂತ್ ಕಾರಣವಾಗಿದೆ. ತತ್ ಆದ್ದರಿಂದ ಇದಂ ಯಾವ ತ್ರಿವರ್ಣಂ 3 ವರ್ಣವುಳ್ಳಂತಹ ಅನಂತ ಎಂಬತಕ್ಕಂಥ ವರ್ಣವುಳ್ಳಂತಹ ಪದಂ ಅನಂತ ಎಂಬತಕ್ಕಂತಹ ಪದವು ತ್ರಿವಿಕ್ರಮ ಪದೋಪಮಂ ತ್ರಿವಿಕ್ರಮನ 3 ಪಾದಗಳಿಗೆ ಸಮಾನವಾಯಿತು. ತ್ರಿವಿಕ್ರಮನ 3 ಪಾದ ಏನು ಮಾಡಿತು? ದೈತ್ಯರ ಪರಾಜಯಾಯ ಸೋಲಿಗೂ ಪರಾಜಯಕ್ಕೂ, ಸತಾಂ ಸಜ್ಜನರ ಜಯಾಯ ಚ ಜಯಕ್ಕೂ ಕೂಡ ಅಭೂತ್ ಕಾರಣವಾಯಿತು. ಹಾಗೆ ಅನಂತ ಪದವು ಕೂಡ ದೈತ್ಯರ ಪರಾಜಯಕ್ಕೆ ಸಜ್ಜನರ ಜಯಕ್ಕೆ ಕಾರಣವಾಗಿದೆ. ಅನಂತ ಶ್ರುತ್ಯರ್ಥಕಥನಂ ಉಪಸಂಹರತಿ ಅಂತ ಅನಂತ ಎಂಬತಕ್ಕಂತಹ ಶ್ರುತಿಯ ಅರ್ಥವನ್ನು ಹೇಳ್ಕೊಂಡು ಬಂದಿದ್ದರು. ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಸತ್ಯಂ ಜ್ಞಾನಮನಂತಂ ಎಂಬಲ್ಲಿ ಅನಂತ ಎಂಬತಕ್ಕಂತಹ ಏನು ಪದ, ಆ ಪದದ ಅರ್ಥವನ್ನು ಇಷ್ಟ ತನಕ ನಿರೂಪಣೆ ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ ಅಂತ. ತತ್ ಅಂದರೆ ತಸ್ಮಾತ್ ತ್ರಿವರ್ಣಂ ಇದಂ ಪದಂ ಯಾವುದದು? ಅನಂತಾಖ್ಯ ಪದಂ ಅನಂತ ಎಂಬತಕ್ಕಂತಹ ಪದ. ತ್ರಿವಿಕ್ರಮ ಪದೋಪಮಂ ಏನರ್ಥ? ತ್ರಿವಿಕ್ರಮಸ್ಯ ಹರೇಹೇ ಪಾದೋಪಮಂ. ತ್ರಿವಿಕ್ರಮ ಅಂದರೆ ಪರಮಾತ್ಮ, ಅವನ ಪದೋಪಮ ಅಂತಂದರೆ ಪಾದಕ್ಕೆ ಸಮಾನವಾಗಿದೆ, ಪಾದಕ್ಕೆ ಸದೃಶವಾಗಿದೆ. ಏನಚ ಉಭಯೋ ಉಪಮಾ ಅಂತ. ಅಲ್ಲಿ ತ್ರಿವರ್ಣ, ಇಲ್ಲಿ ತ್ರಿಪಾದ. ತ್ರಿವಿಕ್ರಮ, ವಿಕ್ರಮ ಅಂತಂದರೆ ಪಾದ. ವಿಕ್ರಮತಿ, ಯಾವುದರಿಂದ ಅವನು ಮುಂದೆ ಹೋಗ್ತಾನೋ ಅದನ್ನು ವಿಕ್ರಮ ಅಂತ ಕರೀತಾರೆ, ಅಂದರೆ ಪಾದ ಅಂತ ಅರ್ಥ. ಹಾಗಾದರೆ ಪರಮಾತ್ಮನಿಗೆ ತ್ರಿವಿಕ್ರಮ 3 ಪಾದ, ಇಲ್ಲೂ ಕೂಡ ತ್ರಿವರ್ಣ ಅಂತ ಅದಕ್ಕೆ ಸಾಮ್ಯ ಎಂಬತಕ್ಕಂಥದ್ದಿದೆ ಅಂತ ಅರ್ಥ. ಅಥವಾ ಅನಂತ ಪದಸ್ಯಾಪಿ ಅಕಾರ ನಕಾರ ತಕಾರಾಖ್ಯ ವರ್ಣತ್ರಯ ಸಹಿತತ್ವಂ ಹರಿಪದಸ್ಯಾಪಿ ತಲನಖ ಉಪರಿಭಾಗೇಶು ರಕ್ತಶುಭ್ರನೀಲಾಖ್ಯ ವರ್ಣತ್ರಯ ಸಹಿತತ್ವಂ ಇತಿ ಉಭಯೋ ಉಪಮಾ ದ್ರಷ್ಟವ್ಯ ಅಂತ. ವರ್ಣ ಅನ್ನೋದಕ್ಕೆ 2 ಅರ್ಥ. ಒಂದು ಅಕ್ಷರ ಅಂತ ಅರ್ಥ, ಇನ್ನೊಂದು ಬಣ್ಣ ಅಂತ ಅರ್ಥ. ವರ್ಣ ಅನ್ನೋದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ಒಂದು ಅಕ್ಷರಮಾಲೆ ಅಂತ ಅರ್ಥ,
ಇನ್ನೊಂದು ಬಣ್ಣ ಅಂತ ಅರ್ಥ. ಈಗ ವರ್ಣ ಎಂಬತಕ್ಕಂಥದ್ದು ಎರಡೂ ತ್ರಿವರ್ಣವೇ. ಅನಂತ ಎಂಬತಕ್ಕಂಥ ಪದ ಇದೆಯಲ್ಲ, ಇದು ತ್ರಿವರ್ಣ, ಅಂದರೆ 3 ಅಕ್ಷರ. ಹಾಗೆ ತ್ರಿವಿಕ್ರಮನು ಕೂಡ ತ್ರಿವರ್ಣ. ತ್ರಿವರ್ಣ ಅಂದರೆ ಅಲ್ಲಿ ವರ್ಣ ಅಂದರೆ ಬಣ್ಣ ಅಂತ ಅರ್ಥ. ಮೊದಲು ಹೇಳಿದ್ದು 3 ಪಾದ ಅಂತ ಹೇಳಿದ್ದು. ಇವಾಗ ಇದು ತ್ರಿವರ್ಣ, ಅದು ತ್ರಿವರ್ಣ. ಇಲ್ಲಿ ತ್ರಿವರ್ಣ ಅಂತಂದರೆ ಶಬ್ದತಃ ಸಾಮ್ಯ, ಅರ್ಥ ಬೇರೆ. ಶಬ್ದ ಪರಮಾತ್ಮನೂ ತ್ರಿವರ್ಣ, ವರ್ಣವು ಅನಂತ ಎಂಬತಕ್ಕಂಥ ಪದವು ಕೂಡ ತ್ರಿವರ್ಣ. ಅನಂತ ಎಂಬತಕ್ಕಂಥ ವರ್ಣ ತ್ರಿವರ್ಣ ಅಂದರೆ 3 ಅಕ್ಷರ. ಪರಮಾತ್ಮ ತ್ರಿವರ್ಣ ಅಂತಂದರೆ ಪರಮಾತ್ಮನ ಪಾದ, ಮಧ್ಯಭಾಗ ಮತ್ತು ಶಿಖ, ತಲೆ ಎಂಬತಕ್ಕಂಥದ್ದು ಅದೇನಾಗಿದೆ, ಭಗವಂತನ ನಖ ಎಂಬತಕ್ಕಂಥದ್ದು ಅದು ಕೆಂಪಾಗಿರ್ತಕ್ಕಂಥದ್ದು. ಹಾಗೆ ಭಗವಂತನ ಮಧ್ಯಭಾಗ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ತಲ ಅಂದರೆ ಅಂಗಾಲು ಎಂಬತಕ್ಕಂಥದ್ದು ಇದೆಯಲ್ಲ, ಅದೇನಾಗಿದೆ, ರಕ್ತವಾಗಿದೆ. ಉಗುರು ಬೆಳ್ಳಗಿದೆ. ಹಾಗೆ ಭಗವಂತನ ಮೇಲಿನ ಎಲ್ಲ ಶರೀರವು ಕೂಡ ನೀಲಮೇಘಶ್ಯಾಮ. ಹಾಗಾದರೆ 3 ವರ್ಣ ಇದೆ. ಭಗವಂತನ ಅಂಗಾಲು ಬಿಳಿ, ಭಗವಂತನ ಉಗುರು ಕೆಂಪು, ಉಳಿದೆಲ್ಲ ದೇಹಗಳು ಕೂಡ ಅದು ನೀಲವರ್ಣ. ಹೀಗೆ 3 ವರ್ಣ, ಅಲ್ಲಿಯೂ ತ್ರಿವರ್ಣ, ಇಲ್ಲಿಯೂ ತ್ರಿವರ್ಣ ಎಂಬುದಾಗಿ ಸಾಮ್ಯ ಇದೆ ಅಂತ. ಪುಚ್ಛ, ಪುಚ್ಛ ಅಂದರೆ ಪಾದ. ಪುಚ್ಛ ಅಂತ ಹೇಳಿಲ್ಲಲ್ಲ ಇಲ್ಲಿ ಪುಚ್ಛ ಶಬ್ದ ಪ್ರಯೋಗ ಮಾಡಿಲ್ಲ. ಹರಿಪಾದಸ್ಯಾಪಿ ತಲನಖ ಉಪರಿಭಾಗೇಶು. ತಲ ಅಂದರೆ ಅಂಗಾಲು, ನಖ ಉಗುರು, ಉಪರಿಭಾಗ ಅಂದರೆ ಉಳಿದೆಲ್ಲ ದೇಹಗಳು. ಅದರಲ್ಲಿ ಕ್ರಮವಾಗಿ ತಲದಲ್ಲಿ ರಕ್ತ, ಅಂಗಾಲು ಕೆಂಪಾಗಿರುತ್ತೆ, ಆಮೇಲೆ ನಖ ಅದು ಬಿಳಿಯಾಗಿರ್ತಕ್ಕಂಥದ್ದು, ಆಮೇಲೆ ಉಪರಿತನ ಭಾಗ ಉಳಿದ ಶರೀರ ನೀಲ ಎಂಬತಕ್ಕಂತಹ ವರ್ಣತ್ರಯ ಸಹಿತತ್ವಂ, ಅಲ್ಲೂ 3 ವರ್ಣ ಇದೆ ಅಂತ. ಈ ರೀತಿಯಲ್ಲಿ ಉಭಯೋ ಉಪಮಾ ದ್ರಷ್ಟವೇ, ಎರಡಕ್ಕೆ ಸಾದೃಶ್ಯವನ್ನು ನಾವು ತಿಳ್ಕೊಳ್ಬೇಕು. ಸರ್ವೋಪನಿಷದಾಮರ್ಥಂ ನಿರ್ಣೇತುಂ ಬಾದರಾಯಣಃ ನಿರ್ಮಮೇ ಬ್ರಹ್ಮಸೂತ್ರಾಣಿ ಸೂಚನಾ ಸೂತ್ರಮುಚ್ಯತೆ. ಮುಂದೆ ಬ್ರಹ್ಮಸೂತ್ರದ ಆಧಾರದಲ್ಲಿ ಜೀವಪರಮಾತ್ಮನಿಗೆ ಭೇದ ಇದೆ ಅಂತ. ಹೀಗೆ ಹಿಂದೆ ಶ್ರುತ್ಯಾಧಾರದಲ್ಲಿ ಜೀವ ಪರಮಾತ್ಮನಿಗೆ ಭೇದ ಇದೆ ಅಂತ ಹೇಳಿದರು. ಸತ್ಯಂ ಜ್ಞಾನಮನಂತಂ ಎಂಬತಕ್ಕಂತಹ ಈ ಶ್ರುತಿ ಜೀವರಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ರೂಪವಾದ ಸತ್ಯ ಶಬ್ದವಾಚ್ಯತ್ವ ಇಲ್ಲ. ಸತ್ಯ ಅಂದರೆ ಜಗತ್ಕರ್ತ, ಸತ್ಯ ಅಂದರೆ ಜಗತ್ಪಾಲಕ, ಸತ್ಯ ಅಂದರೆ ಜಗತ್ಸಂಹಾರಕ. ಇದು ಜೀವನಲ್ಲಿದೆಯಾ? ಇಲ್ಲ. ಆದ್ದರಿಂದ ಜೀವ ಪರಮಾತ್ಮರ ಭೇದ ಹೇಳದಂತೆ ಆಯಿತು. ಜ್ಞಾನ ಅಂತಂದರೆ ಜೀವರಲ್ಲಿ ಸಾಮಾನ್ಯ ಜ್ಞಾನವೂ ಇಲ್ಲ, ವಿಶೇಷ ಜ್ಞಾನವೂ ಇಲ್ಲ. ಆದ್ದರಿಂದಾಗಿ ಜೀವ ಪರಮಾತ್ಮನಿಂದ ಭಿನ್ನ. ಪರಮಾತ್ಮ ಜ್ಞಾನ, ಸಾಮಾನ್ಯ ಜ್ಞಾನ ಇದೆ, ವಿಶೇಷ ಜ್ಞಾನ ಇದೆ ಅಂತ ಭೇದವನ್ನು ಹೇಳಿದರು. ಆಮೇಲೆ ಅನಂತಂ, ಜೀವನಲ್ಲಿ ಕಾಲತಃ ಅನಂತ ಇರಬಹುದು, ಆದರೆ ಪರಮಾತ್ಮ ಜೀವನಲ್ಲಿ ಕಾಲತಃ ಅನಂತತ್ವ ಇದೆ, ಪರಮಾತ್ಮನಲ್ಲಿ ದೇಶತಃ ಅನಂತತ್ವ, ಗುಣತಃ ಅನಂತತ್ವ ಇದೆ. ಆದ್ದರಿಂದಲೂ ಭೇದ ಅಂತ. ಹೀಗೆ ಶ್ರುತ್ಯಾಧಾರದಿಂದ ಜೀವ ಪರಮಾತ್ಮನಿಗೆ ಭೇದ ಎಂಬುದಾಗಿ ಇಷ್ಟರ ತನಕ ನಿರೂಪಣೆ ಮಾಡಿದ್ರು. ಈಗ ಸೂತ್ರಾಧಾರದಿಂದ ಬ್ರಹ್ಮಸೂತ್ರವನ್ನು ನಾವು ವಿಮರ್ಶೆ ಮಾಡಿ ನೋಡಿದಾಗ ಶ್ರುತ್ಯರ್ಥ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರ ಶ್ರುತಿಯಿಂದಲೂ ಸಿದ್ಧವಾಯಿತು. ಶ್ರುತ್ಯರ್ಥ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರದಿಂದಲೂ ಕೂಡ ಜೀವ ಪರಮಾತ್ಮನಿಗೆ ಭೇದವೇ ಸಿದ್ಧವಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ವೇದವ್ಯಾಸ ದೇವರು ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದಾರೆ. ಯಾಕೆ ರಚನೆ ಮಾಡಿದರು ಅಂತಂದರೆ, ಸಕಲ ವೇದಗಳ, ಎಲ್ಲ ವೇದಗಳ ಸಾರಭೂತವಾದಂಥ ಉಪನಿಷತ್ತುಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಬ್ರಹ್ಮಸೂತ್ರವನ್ನು ರಚನೆ ಮಾಡಿದ್ದು. ಅದಕ್ಕೆ ಸೂತ್ರ ಅಂತ. ಅಂದರೆ ಏನರ್ಥ? ಸೂಚನಾತು ಸೂತ್ರ ಮುಚ್ಯತೆ ಅಂತ. ಈ ಅರ್ಥ ಎಂಬುದಾಗಿ ಸೂಚನೆ ಮಾಡ್ತಾರೆ. ಪರಮಾತ್ಮ ಅಂದರೆ ಯಾರು? ಜಗಜ್ಜನ್ಮಾದಿ ಕಾರಣ ಅಂತ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಆದಮೇಲೆ ಆ ಪರಮಾತ್ಮ ಯಾರು ಅಂತ ನಮಗೆ ಪ್ರಶ್ನೆ ಬಂದಾಗ ಓಂ ಜನ್ಮಾದ್ಯಸ್ಯತಃ ಓಂ ಅಂತ ಹೇಳಿದ್ರು. ಹಾಗಾದರೆ ಸೂಚನೆ ಮಾಡಿದ್ರು. ಏನು ಸೂಚನೆ ಮಾಡ್ತಾ ಇದ್ದಾರೆ? ಪರಮಾತ್ಮ ಯಾರು? ಜಗಜ್ಜನ್ಮಾದಿ ಕಾರಣನಾದವನು ಪರಮಾತ್ಮ ಎಂಬುದಾಗಿ ಸೂಚನೆ ಮಾಡಿದ್ದಾರೆ. ಎಲ್ಲಿ? ಸೂತ್ರಗಳಲ್ಲಿ. ಹೀಗೆ ಸೂತ್ರ ಅಂತ ಕರೀತಾರೆ.
ಸೂತ್ರ ಅಂದರೆ ಏನರ್ಥ ಅಂತಂದರೆ ಸೂಚನೆ ಮಾಡೋದು ಯಾವುದೋ, ಸೂಚನೆಗೆ ಕಾರಣ ಯಾವುದೋ ಅದನ್ನು ಸೂತ್ರ ಅಂತ ಕರೀತಾರೆ. ಹಾಗೆ ಬ್ರಹ್ಮಸೂತ್ರಗಳು ಅದು ಶ್ರುತ್ಯರ್ಥವನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಹೇಗೆ ಎಂಬುದಾಗಿ ಸೂಚನೆ ಮಾಡ್ತಾ ಇದೆ. ಆದ್ದರಿಂದಾಗಿ ಅದನ್ನು ಸೂತ್ರ ಅಂತ ಕರೀತಾರೆ. ಅದು ಯಾವುದರ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿದೆ ಅಂತಂದರೆ ಸರ್ವ ಉಪನಿಷದಾಂ, ಸಕಲ ಉಪನಿಷತ್ತುಗಳು. ಉಪನಿಷತ್ತುಗಳು ಅಂತಂದರೆ ಸಕಲ ವೇದಗಳು ಅಂತ ಅರ್ಥ. ಸಕಲ ವೇದಗಳ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸೂತ್ರ. ಸೂತ್ರದಿಂದಲೂ ಜೀವೇಶ್ವರರ ಭೇದ ಸಿದ್ಧವಾಗುತ್ತೆ. ಬಾದರಾಯಣ ವೇದವ್ಯಾಸರು ಸರ್ವೋಪನಿಷದಾಂ ಎಲ್ಲ ಉಪನಿಷತ್ತುಗಳ ಅರ್ಥವನ್ನು ನಿರ್ಣಯಿಸಲು ಬ್ರಹ್ಮಸೂತ್ರಗಳನ್ನು ನಿರ್ಮಮೆ ರಚನೆ ಮಾಡಿದ್ದಾರೆ. ಸೂಚನಾತ್ ಅರ್ಥ ಏನು ಎಂಬುದಾಗಿ ಸೂಚನೆ ಮಾಡುವುದರಿಂದ ಸೂತ್ರ ಎಂಬುದಾಗಿ ಉಚ್ಯತೆ ಕರೆಯಲ್ಪಡ್ತಾ ಇದೆ. ಬಾದರಾಯಣ ವೇದವ್ಯಾಸರು ಸರ್ವೋಪನಿಷದಾಂ ಎಲ್ಲ ಉಪನಿಷತ್ತುಗಳ ಅರ್ಥವನ್ನು ನಿರ್ಣಯ ಮಾಡಲು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಸೂಚನಾತ್ ಶ್ರುತಿಯ ಅರ್ಥ ಏನು ಎಂಬುದಾಗಿ ಸೂಚನೆ ಮಾಡುವುದರಿಂದ ಸೂತ್ರ ಎಂಬುದಾಗಿ ಉಚ್ಯತೆ ಕರೆಯಲ್ಪಡ್ತಾ ಇದೆ. ಇದಾನೀಂ ಬ್ರಹ್ಮಸೂತ್ರ ಮರ್ಯಾದೆಯ ಜೀವೇಶ್ವರ ಭೇದಾದಿಕಂ ಸಪ್ರಪಂಚಂ ಸಾಧಯಿತು ಆರಭತೆ. ಮುಂದಿನ ಭಾಗದಲ್ಲಿ ಬ್ರಹ್ಮಸೂತ್ರ ಮರ್ಯಾದೆಯ ಬ್ರಹ್ಮಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಜೀವೇಶ್ವರ ಭೇದಾದಿಕಂ, ಜೀವೇಶ್ವರರ ಭೇದ ಇದೆ. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ಪರಮಾತ್ಮ ನಿರ್ಗುಣನಲ್ಲ, ನಿರಾಕಾರನಲ್ಲ ಎಂಬತಕ್ಕಂಥದ್ದನ್ನು ಈ ಎಲ್ಲ ವಿಷಯವನ್ನು ಸಪ್ರಪಂಚಂ ಚೆನ್ನಾಗಿ ವಿಸ್ತಾರ ಪುರಸ್ಸರವಾಗಿ ಸಾಧಯಿತು ಆರಭತೆ ಸಾಧನೆ ಮಾಡಲಿಕ್ಕೋಸ್ಕರ ಪ್ರಾರಂಭ ಮಾಡುತ್ತಾ ಇದ್ದಾರೆ. ಯಾರು? ವಾದಿರಾಜ ತೀರ್ಥರು ಅಂತ ಹೇಳ್ತಾರೆ. ಸರ್ವೋಪನಿಷದಾಮಿತಿ ಅಸ್ಯ ಅರ್ಥ ಸ್ಪಷ್ಟ ಏವ. ಈ ಶ್ಲೋಕದ ಅರ್ಥ ನಾನು ಬಿಡಿಸಲ್ಲ ಅಂತಾರೆ ಸುರೋತ್ತಮ ತೀರ್ಥರು. ಇದು ನಿಮಗೆ ತಿಳಿಯುತ್ತೆ. ಅತತ್ಸೂಚಿತಂ ಗ್ರಾಹ್ಯಂ ಕಿಂ ಪುನಃ ಸಕೃದೀರಿತಂ ತದಭ್ಯಸ್ತಂ ತಮಸ್ಸಂತು ಚೂಡಾರತ್ನಾಯತೆ ವಿದಾಂ. ಸೂತ್ರ ಅಂತ ಹೇಳಿದ್ದಾರೆ. ಸೂತ್ರ ಅಂದರೆ ಸೂಚನೆ ಮಾಡಿದ್ದಾರೆ ಅಂತ ಅರ್ಥ. ಸೂಚನೆ ಮಾಡೋದನ್ನೇ ಸೂತ್ರ ಅಂತ ಕರೆಯೋದ್ರಿಂದ ಆ ಸೂಚನೆ ಮಾಡಿದ್ದನ್ನು ಒಪ್ಕೊಳ್ಬೇಕು. ಸೂತ್ರ ಅಂತಂದರೆ ಸೂಚನೆ ಮಾಡೋದ್ರಿಂದ ಅದನ್ನು ಸೂತ್ರ ಅಂತ ಕರೀತಾರೆ. ಹಾಗಾದರೆ ಬಾಯಿಂದ ಹೇಳಿಲ್ಲ, ಬರೀ ಸೂಚನೆ ಮಾಡಿದ್ದು ಹಿಂಗಂತ ಹೇಳ್ತೇವೆ ನಾವು. ಸೂಚನೆ ಮಾಡಿದ್ದಷ್ಟೇ, ಅದು ಅರ್ಥ ಆಗಬೇಕು, ಅರ್ಥ ಮಾಡ್ಕೋಬೇಕು. ಬಾಯಿಂದ ಹೇಳಬೇಕು ಅಂತಿಲ್ಲ. ಹಿಂಗಂದ್ರೆ ಏನರ್ಥ? ಅಥವಾ ಹಿಂಗಂತೇವೆ, ಸೂಚನೆ ಮಾಡಿದ್ದಷ್ಟೇ, ಮಾತಾಡಬೇಡ ಅಂತ ಅರ್ಥ. ಅದು ಯಾವ ಬೇಕಾದ್ರೂ ಆಗ್ಬೋದು. ಅಧಿಕ ಪ್ರಸಂಗ ಅಂದರೂ ಕೂಡ ಹಿಂಗೆ ಹೇಳ್ಬೋದು. ಅಥವಾ ಎಲ್ಲಿಯಾದರೂ ಏನಾದರೂ ಕಾರ್ಯಕ್ರಮ ನಡೀತಾ ಇದ್ದಾಗ ಮಾತಾಡಿದ್ರು ಈಗ ಅನ್ಬೋದು. ಹಾಗಾದರೆ ಅದಕ್ಕೆ ಮಾತಾಡಬೇಡ ಅಂತ. ಹಾಗಾದ್ರೆ ಸೂಚನೆ ಆಯ್ತು. ಹೀಗೆ ಸೂಚನೆ ಮಾಡಿದ್ರಿಂದಲೇ ಅರ್ಥ ಗೊತ್ತಾಗುತ್ತೆ. ಇನ್ನು ಶಬ್ದತಃ ಹೇಳಿದ್ರೆ ಅದನ್ನು ಹೇಳಬೇಕೋ ಬೇಡವೋ? ಹಾಗಾದರೆ ಸೂತ್ರ ಅದು ಸೂಚನೆಯನ್ನು ಮಾಡಿದೆ, ಮತ್ತು ಶಬ್ದತಃ ಕೂಡ ಹೇಳ್ತಾ ಇದೆ. ಹೀಗೆ ಪುನಃ ಸಕೃದೀರಿತಂ, ಒಂದೊಂದು ಬಾರಿ ಹೇಳಿದ್ರೆ ಅದನ್ನು ಒಪ್ಕೊಳ್ಳೇಬೇಕು. ಒಳ್ಳೆಯವರಿಗೆ ಒಂದು ಬಾರಿ ಹೇಳಿದ್ರೆ ಅರ್ಥ ಆಗುತ್ತೆ. ಇನ್ನು ಕೆಲವರಿಗೆ 10 ಬಾರಿ ಹೇಳಬೇಕು. ಹಾಗೆಯೇ ತದು ಅಭ್ಯಸ್ತಂ ಸಮಸ್ತಂತು, ಪುನಃ ಹೇಳಿದ್ದಾರೆ ಅಂತಂದರೆ ಆವಾಗ ಒಪ್ಕೊಳ್ಳೇಬೇಕು. ಎಷ್ಟು ಸರ್ತಿ ಹೇಳೋದು ಅಂತ ಹೇಳ್ತೇವೆ ಇಲ್ಲ? ಒಂದು ಸರ್ತಿ ಹೇಳಿದ್ಮೇಲೆ ಅರ್ಥ ಆಯ್ತಾ ಇಲ್ಲೋ ಅಂತ ಹೇಳ್ತೇವೆ ಇಲ್ಲ? ಹಾಗಾದರೆ ಒಂದು ಸರ್ತಿ ಹೇಳಿದ್ರೇ ಅರ್ಥ ಮಾಡ್ಕೊಳ್ಬೇಕು. ಆ ಬಾಯಿಂದ ಹೇಳಬಾರ್ದು. ಕೆಲವು ಸರ್ತಿ ಸೂಚನೆ ಮಾಡಿದ್ರೆ ಅರ್ಥ ಮಾಡ್ಕೊಳ್ಬೇಕು. ನಾವೇನು ಹೇಳ್ತೇವೆ? ಸೂಚನೆ ಮಾಡಿದೆ ಅರ್ಥ ಆಗಲಿಲ್ಲ, ಬಾಯಿಂದ ಹೇಳಿದೆ ಅರ್ಥ ಆಗಲಿಲ್ಲ, ಬಡ್ಕೊಂಡೆ ಅಂತೇವೆ ನಾವು. ಹಾಗಾದರೆ ಪುನಃ ಹೇಳಿದೆ ಅಂತ ಈ ರೀತಿಯಲ್ಲಿ ಹೇಳ್ತೇವೆ. ಹಾಗಾದರೆ ಅವಾಗಂತೂ ಒಪ್ಪಲೇಬೇಕು. ಹಾಗೆಯೇ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸದೇವರು ಸೂಚನೆ ಮಾಡಿದ್ದಾರೆ. ಜೀವ ಪರಮಾತ್ಮರಿಗೆ ಭೇದ ಇದೆ ಅಂತ ಹೇಳಿ ಪರಮಾತ್ಮನಲ್ಲಿರತಕ್ಕಂತಹ ವಿರುದ್ಧವಾದ ಗುಣಗಳನ್ನು ಹೇಳಿದ್ದಾರೆ, ಶಬ್ದತಃ ಹೇಳಿದ್ದಾರೆ.
ಅದು ಅರ್ಥ ಆಗಲಿಲ್ಲ ಅಂತಂದರೆ ಪ್ರತ್ಯೇಕವಾಗಿ ಭೇದ ವ್ಯಪದೇಶಾಚ್ಚ ಪೃಥಗುಪದೇಶಾತ್ ಎಂಬುದಾಗಿ ಪರಮಾತ್ಮನಲ್ಲಿ ಜೀವರಿಂದ ಭೇದ ಏನದನ್ನು ಪುನಃ ಪುನಃ ಹೇಳಿದ್ದಾರೆ. ಹೀಗೆ ಜೀವ ಪರಮಾತ್ಮನಲ್ಲಿ ಭೇದ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪರಮಾತ್ಮನಲ್ಲಿರತಕ್ಕಂತಹ ಸಗುಣತ್ವ, ಅನಂತ ಗುಣಪೂರ್ಣತ್ವ, ಇದೆಲ್ಲವನ್ನೂ ಕೂಡ ಸೂತ್ರ ಎಂಬತಕ್ಕಂಥದ್ದು ಸೂಚನೆ ಮಾಡಿದೆ, ಬಾಯಿಂದ ಹೇಳಿದೆ. ಅಷ್ಟೇ ಅಲ್ಲ, ಪುನಃ ಪುನಃ ಅದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಸೂತ್ರ ಹೇಳಿದೆ. ಆದ್ದರಿಂದಾಗಿ ಇದನ್ನು ಒಪ್ಪಲೇಬೇಕು ಅಂತ ಹೇಳಿ. ಹಾಗಾದರೆ ಸೂತ್ರದದ್ದು ಏನೇನು ಎಂಬುದಾಗಿ ಸೂತ್ರದ ಅರ್ಥ, ಸೂತ್ರವನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ಹೇಳುತ್ತಾ ಇದ್ದಾರೆ. ಅತಃ ಅದು ಸೂತ್ರ ಆದ್ದರಿಂದ ತತ್ಸೂಚಿತಂ, ಸೂತ್ರದಿಂದ ಸೂಚಿತವಾಗಿರತಕ್ಕಂಥದ್ದು ಗ್ರಾಹ್ಯಂ, ಸ್ವೀಕಾರ ಮಾಡಲ್ಪಡ್ತಕ್ಕದ್ದು. ಸಕೃತ್, ಒಂದು ಬಾರಿ ಈರಿತಂ, ಹೇಳಲ್ಪಟ್ಟಿದ್ದು ಕೂಡ ಕಿಂ ಪುನಃ, ಗ್ರಹಣ ಮಾಡಬೇಕು ಅಂತೇನು ಹೇಳಬೇಕು, ಬಾಯಿಂದ ಹೇಳಿದ ಮೇಲೆ ಅದನ್ನು ಸ್ವೀಕಾರ ಮಾಡಲೇಬೇಕು ಅಂತ ಸಿದ್ಧವೇ. ಹಾಗಾದರೆ ತದಭ್ಯಸ್ತಂ ಸಮಸ್ತಂತು, ಪುನಃ ಪುನಃ ಅದನ್ನು ಹೇಳಿದ್ದಾರೆ ಅಂತಾದರೆ ಆಗ ವಿದಾಂ, ಜ್ಞಾನಿಗಳಿಗೆ ಚೂಡಾರತ್ನಾಯತೆ ಅಂತ, ಅದು ಶಿರೋರತ್ನದಂತೆ ಆಗುತ್ತೆ. ಚೂಡಾರತ್ನ ಅಂತಂದರೆ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ, ಸೀತಾದೇವಿಯ ತಲೆಯ ಆಭರಣ ಶಿರೋರತ್ನ, ಅದನ್ನು ಚೂಡಾಮಣಿ ಅಂತ ಕರೀತಾರೆ. ಹಾಗೆ ಆ ಸಜ್ಜನರಿಗೆ ಈ ಪುನಃ ಪುನಃ ಹೇಳಿರ್ತಕ್ಕಂಥ ವಿಷಯ ಅದೇನಾಗುತ್ತೆ, ಚೂಡಾರತ್ನವಾಗುತ್ತೆ ಅಂತ. ಚೂಡಾರತ್ನಾಯತೆ, ಶಿರೋರತ್ನವಾಗುತ್ತೆ. ಅಷ್ಟು ಅವರು ತಲೆಯಿಂದ ಅದನ್ನು ಶಿರಸಾಧಾರಣೆ ಮಾಡ್ತಾರೆ. ನಾವು ಹೇಳ್ತೇವಲ್ಲ, ಶಿರಸಾಧಾರಣೆ ಮಾಡಿದ್ದೇವೆ ಅಂತ, ಅಷ್ಟು ಅವರು ಮನಃಪೂರ್ವಕವಾಗಿ ಒಪ್ಪಿಕೊಳ್ಳೇಬೇಕು. ಅತಃ, ಆದ್ದರಿಂದ ತತ್ಸೂಚಿತಂ, ಸೂತ್ರ ಸೂಚಿತವಾಗಿರ್ತಕ್ಕಂಥದ್ದು ಗ್ರಾಹ್ಯಂ, ಸ್ವೀಕಾರ ಮಾಡಲ್ಪಡ್ತಕ್ಕದ್ದು. ಸಕೃದೀರಿತಂ, ಒಂದು ಬಾರಿ ಹೇಳಿರ್ತಕ್ಕಂಥದ್ದು ಕಿಂ ಪುನಃ, ಗ್ರಹಣ ಮಾಡಬೇಕು, ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದದ್ದು ಅಂತೇನು ಹೇಳಬೇಕು. ತದಭ್ಯಸ್ತಂ ಸಮಸ್ತಂತು, ಪುನಃ ಪುನಃ ಹೇಳಿರ್ತಕ್ಕಂತಹ ಎಲ್ಲವೂ ಕೂಡ ವಿದಾಂ, ಜ್ಞಾನಿಗಳಿಗೆ ಚೂಡಾರತ್ನಾಯತೆ, ಶಿರೋರತ್ನದಂತೆ ಆಗುತ್ತಾ ಇದೆ. ಅದನ್ನು ಸ್ವೀಕಾರ ಮಾಡಲೇಬೇಕು. ಅತಃ ಸೂತ್ರಸ್ಯ ಸೂಚಕತ್ವಾತ್, ಸೂತ್ರವು ಸೂಚನೆ ಮಾಡ್ತಾ ಇದೆ, ಆದ್ದರಿಂದ ಗ್ರಾಹ್ಯಂ ಅಂತ ಅರ್ಥ. ತದಭ್ಯಸ್ತಂ ಅಂದ್ರೇನರ್ಥ, ತೇನ ಸೂತ್ರೇಣ ಅಸಕೃದುಕ್ತಂ, ಅಭ್ಯಸ್ತ ಅಂತಂದರೆ ಅನೇಕ ಬಾರಿ ಹೇಳಿದ್ದು. ಅಭ್ಯಾಸ ಮಾಡು ಅಂತ ಹೇಳ್ತೇವೆ. ಅಭ್ಯಾಸ ಮಾಡೋದ್ರೆ ಏನರ್ಥ, ಹೇಳಿದ್ದನ್ನೇ ಹೇಳ್ತಾ ಇರು ಅಂದರೆ ಅನೇಕ ಬಾರಿ ಹೇಳೋದು, ಇದನ್ನೇ ಅಭ್ಯಾಸ, ಅಭ್ಯಸ್ತ ಅಂತ ಹೇಳ್ತಾರೆ. ವಿದಾಂ, ವಿದುಷಾಂ, ಜ್ಞಾನಿಗಳಿಗೆ ಅದು ಚೂಡಾರತ್ನಾಯತೆ, ಶಿರೋರತ್ನದಂತೆ ಆಗುತ್ತೆ. ನಿರ್ಣಾಯಕಾನುಸಾರೇಣ ನಿರ್ಣೇಯಸ್ಯ ಗತಿಂ ವಿದುಃ ಅಧ್ವನೀನಸ್ಯ ನಹ್ಯ ಸಖ್ಯಧ್ವಾ ಯೋದೀಪೇನ ಪ್ರದರ್ಶಿತಃ. ನಿರ್ಣಾಯಕ ಅನುಸಾರವಾಗಿ ನಿರ್ಣಯ, ಯಾವುದರ ಅರ್ಥವನ್ನು ನಿರ್ಣಯ ಮಾಡಬೇಕಾಗಿದೆಯೋ ಅದು ನಿರ್ಣಯ. ಶ್ರುತಿಗಳೆಲ್ಲ ನಿರ್ಣಯ. ಶ್ರುತ್ಯರ್ಥ ಏನು ಅಂತ ನಿರ್ಣಯ ಮಾಡಬೇಕು. ಶ್ರುತ್ಯರ್ಥವನ್ನು ಹೇಗೆ ನಿರ್ಣಯ ಮಾಡಬೇಕು, ನಿರ್ಣಾಯಕಾನುಸಾರಣ. ಶ್ರುತ್ಯರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರವೇ ರಚನೆ ಮಾಡಿರ್ತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ಅನುಗುಣವಾಗಿ ಏನರ್ಥ ಮಾಡಬೇಕು, ನಿರ್ಣಯವಾದ ಶ್ರುತ್ಯರ್ಥ ಮಾಡಬೇಕು. ನಿರ್ಣಯ ಶ್ರುತಿ, ನಿರ್ಣಯ, ನಿರ್ಣಯ ಶ್ರುತಿ, ನಿರ್ಣಾಯಕ ಸೂತ್ರ. ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು, ನಿರ್ಣಯಗಳಿಗೆ ನಿರ್ಣಾಯಕಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಬೇಕು. ಅಂದರೆ ನಿರ್ಣಯಗಳಿಗೆ ಏನು ಅರ್ಥ ಎಂಬುವ ದಾರಿಯನ್ನು ಯಾವುದು ತೋರಿಸ್ಕೊಡುತ್ತೆ, ನಿರ್ಣಾಯಕವಾದ ಬ್ರಹ್ಮಸೂತ್ರ ತಿಳಿಸ್ಕೊಡುತ್ತೆ. ಹಾಗಾದರೆ ಬ್ರಹ್ಮಸೂತ್ರ ಇದೆಯಲ್ಲ, ಇದು ದೀಪದಂತೆ. ನಮಗೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಕತ್ತಲೆಯಲ್ಲಿ ಗೊತ್ತಾಗಲಿಲ್ಲ, ಹೊಂಡದಲ್ಲಿ ಬೀಳ್ತಾ ಇದ್ದೇವೆ. ಆವಾಗ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ನಿಮಗೆ ದರ್ಶನ ಮಾಡಿಸ್ತಕ್ಕಂಥದ್ದು ಯಾವುದು, ದೀಪ. ಆ ದೀಪ ಇದೆ ಅಂತಂದರೆ ಇದು ಹೊಂಡ, ಇದು ದಾರಿ, ಇದು ಕಲ್ಲು ದಾರಿ, ಇದು ಮುಳ್ಳು ದಾರಿ ಅಂತ ನಿಮಗೆ ಪ್ರತ್ಯೇಕವಾಗಿ ತೋರಿಸುತ್ತೆ. ಆವಾಗ ದೀಪ ಪ್ರದರ್ಶಿತವಾದ ಮಾರ್ಗದಲ್ಲಿ ನಾವು ಹೋದರೆ ಆವಾಗ ನಮಗೆ ಯಾವ ಆಪತ್ತು ಇಲ್ಲ.
ಹಾಗಾದರೆ ಎರಡೂ ಶ್ರುತಿಯಾಗಿರ್ತಕ್ಕಂಥ ಶ್ರುತಿಗೆ ಏನು ಅರ್ಥ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಶ್ರುತಿಗೆ ಅರ್ಥ ಮಾಡಬೇಕು ನಾವೀಗ. ಹಾಗಾದರೆ ಆ ಶ್ರುತಿಗೆ ಅರ್ಥ ಮಾಡಬೇಕು ಅಂದರೆ ಶ್ರುತ್ಯರ್ಥ ತಿಳ್ಕೊಳ್ಳುವ ಮಾರ್ಗದಲ್ಲಿ ಹೋಗಬೇಕು ಅಂತ ಅರ್ಥ. ಯಾರಿಗಾದರೂ ಮಾರ್ಗ ಗೊತ್ತಾಗಿಲ್ಲ, ಕತ್ತಲೆಯಾಗಿದೆ ಅಂತಾದರೆ ಆವಾಗ ಉಪಯೋಗಕ್ಕೆ ಬರ್ತಕ್ಕಂಥದ್ದು ಯಾವುದು? ದೀಪ ಎಂಬತಕ್ಕಂಥದ್ದು. ಆ ದೀಪದಿಂದ ನಮಗೆ ಶ್ರುತಿ ಹೇಳುತ್ತೆ. ದೀಪ ಅಂದರೆ ಯಾವುದು ಅಂತಂದರೆ ಎಂಬತಕ್ಕ. ಇನ್ನೊಂದು ದೀಪ ಇದ್ದರೂ ಕೂಡ ಬೆಳಕು ಇಲ್ಲ, ಕತ್ತಲಲ್ಲಿದ್ದಾನೆ, ಅಂಥವನಿಗೆ ಭಯ ಆಗಲ್ಲ. ಏನು ಧೈರ್ಯ ಅವನಿಗೆ? ನಾನು ಒಬ್ಬನೇ ಇಲ್ಲ ಅಂತ ಧೈರ್ಯ ಅವನಿಗೆ. ಯಾರಿದ್ದಾರೆ ಅಂತಂದರೆ ನಾನು ಸಖಾ ಮಮ ಕಾನನಗೋ ವಿಭು. ಆಚಾರ್ಯ ಹೇಳಿದ್ರು ಒಬ್ಬನೇ ಇದ್ದರೆ ಭಯ ನಿವಾರಣೆ ಆಗುತ್ತೆ. ಆದರೆ ಮಾತಿಲ್ಲದೆಯೂ ಕೂಡ ಭಯ ನಿವಾರಣೆ ಆಗುತ್ತೆ. ಹೇಗೆ ಅಂತಂದರೆ ಯಾವಾಗ ಆತ್ಮ ದೀಪ ಎಂಬತಕ್ಕಂಥದ್ದು ಬೆಳಗುತ್ತಾ ಇದೆಯೋ ಆಗ. ಯಾವಾಗ ಆತ್ಮದೀಪ ಬೆಳಗುತ್ತೆ, ನಾನು ಒಬ್ಬನೇ ಇಲ್ಲ, ನನಗೆ ರಕ್ಷಕನಾದಂಥ ಪರಮಾತ್ಮ ನನ್ನ ಜೊತೆಯಲ್ಲಿದ್ದಾನೆ ಎಂಬತಕ್ಕಂತಹ ಈ ಆತ್ಮಜ್ಯೋತಿ ಎಂಬತಕ್ಕಂಥದ್ದು ಇದೆ ಅಂತಾದರೆ ಆವಾಗ ಅವನಿಗೆ ದುಃಖ ಇಲ್ಲ. ಹಾಗಾದರೆ ದಾರಿ ತಪ್ಪಿದರೆ ದುಃಖ. ಜೀವನಿಗೆ ದಾರಿ ತಿಳಿಸ್ಲಿಕ್ಕೆ ಒಂದೊಂದು ದೀಪ ಇದೆ. ಅದು ದೀಪವೂ ಆಗುತ್ತೆ, ಮಾತು ಆಗುತ್ತೆ, ಆತ್ಮಸ್ವರೂಪವೂ ಆಗುತ್ತೆ. ಪ್ರಕೃತದಲ್ಲಿ ದೀಪದಂತೆ, ಬಾಹ್ಯ ದೀಪದಂತೆ ಯಾವುದದು ಅಂತಂದರೆ ಬ್ರಹ್ಮಸೂತ್ರಗಳು. ನಮಗೆ ವೇದದ ಅರ್ಥವನ್ನು ಯಾವ ರೀತಿಯಲ್ಲಿ ತಿಳ್ಕೊಳ್ಬೇಕು ಅಂತ ಗೊಂದಲ ಉಂಟಾಗಿದೆ. ತಿಳಿತಾನೇ ಇಲ್ಲ. ಕೆಲವೊಂದು ವೇದಗಳ ಅರ್ಥ ತಿಳಿತಾನೇ ಇಲ್ಲ, ಅಷ್ಟು ಅಜ್ಞಾನ ಕತ್ತಲೆ. ರಾತ್ರಿಯಾಗಿದೆ, ನಮಗೆ ದಾರಿ ಕಾಣ್ತಾ ಇಲ್ಲ. ಹಾಗೆ ಇಲ್ಲಿಯೂ ಕೂಡ ಶ್ರುತ್ಯರ್ಥವನ್ನು ನಮಗೆ ತಿಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ಯಾಕೆ? ಅಷ್ಟು ಅಜ್ಞಾನ ಎಂಬತಕ್ಕಂಥದ್ದಿದೆ. ಅಂತಹ ಸಂದರ್ಭದಲ್ಲಿ ದೀಪದಂತೆ ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ವೇದವ್ಯಾಸದೇವರು. ಹಾಗಾದರೆ ನಾವು ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ವೇದದ ಅರ್ಥಗಳನ್ನು ಮಾಡಬೇಕು. ಅದನ್ನೇ ಉದಾಹರಣೆ ಕೊಡ್ತಾರೆ. ಅಧ್ವನೀನಸ್ಯ ಹಿ ಅಧ್ವಾ ಯೋ ದ್ವೀಪೇನ ಪ್ರದರ್ಶಿತ ಅಂತ. ಅಧ್ವನೀನಸ್ಯ ಹಿ ಅಧ್ವಾ. ಅಧ್ವನೀನ ಅಂತಂದರೆ ದಾರಿಯಲ್ಲಿ ಹೋಗುವವನು. ಅವನಿಗೆ ಅಧ್ವಾ ಪ್ರದರ್ಶಿತ, ದಾರಿ ಎಂಬತಕ್ಕಂಥದ್ದು ತೋರಿಸಲ್ಪಟ್ಟಿತು. ಯಾವುದರಿಂದ? ದೀಪೇನ. ದೀಪದಿಂದ ಅವನಿಗೆ ದಾರಿ ಎಂಬತಕ್ಕಂಥದ್ದು ತಿಳಿಯುತ್ತೆ. ಹೇಗೆ ದೀಪವು ದಾರಿಯನ್ನು ತೋರಿಸುತ್ತೋ ಹಾಗೆ ಜೀವರಿಗೂ ಕೂಡ ವೇದದ ಅರ್ಥವನ್ನು ತಿಳಿಯಬೇಕು. ಆ ವೇದದ ಅರ್ಥ ತಿಳಿತಾ ಇಲ್ಲ. ಯಾಕೆ? ಅಲ್ಲಿ ಕತ್ತಲೆ, ಇಲ್ಲಿ ಅಜ್ಞಾನ. ಹಾಗಾದರೆ ಜೀವರಿಗೆ ಅಜ್ಞಾನ ಇರೋದರಿಂದ ವೇದಗಳ ಅರ್ಥವನ್ನು ಹೇಗೆ ಅರ್ಥ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ದೀಪ ಇದ್ದಾಗ ದಾರಿ ತೋರುವಂತೆ ನಮಗೂ ಸೂತ್ರ ಎಂಬತಕ್ಕಂಥ ದೀಪದ ಮೂಲಕ ಶ್ರುತಿಗಳಿಗೆ ಏನು ಅರ್ಥ ಮಾಡಬೇಕು ಎಂಬತಕ್ಕಂಥ ದಾರಿಯನ್ನು ಸೂತ್ರಕಾರರಾದಂತಹ ವೇದವ್ಯಾಸದೇವರು ಸೂತ್ರ ಎಂಬತಕ್ಕಂಥ ದೀಪದಿಂದ ಅವರು ತೋರಿಸಿಕೊಟ್ಟಿದ್ದಾರೆ. ಹಾಗಾದರೆ ಸೂತ್ರ ದೀಪದಂತೆ ಇದೆ. ನಿರ್ಣಾಯಕಾನುಸಾರೇಣ, ನಿರ್ಣಾಯಕಕ್ಕೆ ಅಂದರೆ ನಿರ್ಣಾಯಕವಾದ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ನಿರ್ಣಯಸ್ಯ ಅರ್ಥ ನಿರ್ಣಯ ಮಾಡಬೇಕಾಗಿರ್ತಕ್ಕಂತಹ ವೇದ ಉಪನಿಷತ್ತುಗಳ ಗತಿಂ ಅರ್ಥವನ್ನು ವಿದುಹು ತಿಳಿಯುತ್ತಾರೆ. ಗತಿ ಅಂತಂದರೆ ಮಾರ್ಗ ಅಂದರೆ ಅರ್ಥವನ್ನು ತಿಳಿತಾರೆ. ನಾವು ಹೇಳ್ತೇವೆ ಈ ವಾಕ್ಯಕ್ಕೆ ಏನು ಗತಿ ಗೊತ್ತಾಗ್ತಾ ಇಲ್ಲ ಅಂತ. ಗತಿ ಅಂದರೆ ಏನರ್ಥ? ಅರ್ಥ ಅಂತ ಅರ್ಥ. ಅಧ್ವನೀನಸ್ಯ ದಾರಿಯಲ್ಲಿ ಹೋಗುವವನಿಗೆ ಯಾವ ದೀಪೇನ ಪ್ರದರ್ಶಿತ ದೀಪದಿಂದ ತೋರಿಸಲ್ಪಡ್ತಾ ಇದೆಯೋ ಸಹ ಅದೇ ಅಧ್ವಾ ದಾರಿಯಾಗುತ್ತದೆ. ಅಲ್ಲೇ ಹೋದರೆ ಅವನಿಗೆ ಭಯ ಇರೋದಿಲ್ಲ. ಹಿ ನಿಶ್ಚಿತ ಅಲ್ವಾ? ದೀಪ ಪ್ರದರ್ಶಿತವಾದ ಮಾರ್ಗದಲ್ಲಿ ಹೋದರೆ ಅವನಿಗೆ ಭಯ ಇಲ್ಲ ಅನ್ನೋದು ಹಿ ಪ್ರಸಿದ್ಧವಾಗಿದೆ. ಹೌದು. ನಿರ್ಣಾಯಕಾನುಸಾರೇಣ ನಿರ್ಣಾಯಕವಾದ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ನಿರ್ಣಯಸ್ಯ ಅರ್ಥವನ್ನು ನಿರ್ಣಯ ಮಾಡಬೇಕಾದಂತಹ ವೇದ ಉಪನಿಷತ್ತುಗಳಿಗೆ ಗತಿಂ ಅರ್ಥವನ್ನು ವಿದುಹು ತಿಳಿಯುತ್ತಾರೆ, ಜ್ಞಾನಿಗಳು ತಿಳಿಯುತ್ತಾರೆ. ಅಧ್ವನೀನಸ್ಯ ದಾರಿಯಲ್ಲಿ ಹೋಗುವಂತಹ ದಾರಿಹೋಕನಿಗೆ ಯಾವುದು ದೀಪದಿಂದ ಪ್ರದರ್ಶಿತ ತೋರಿಸಲ್ಪಟ್ಟಿದೆಯೋ ಸಹ ಅದೇ ಅಧ್ವಾ ಹಿ ದಾರಿಯೇ ಆಗಿದೆ. ಅವನಿಗೆ ಹೋಗುವಂತಹ ಮಾರ್ಗ ತಿಳಿಸುವಂತಹದ್ದಾಗಿದೆ. ಇದು ಪ್ರಸಿದ್ಧ. ವಿದುಹು ತಿಳಿದಿದ್ದಾರೆ.
ತಿಳಿದಿದ್ದಾರೆ, ತಿಳಿದಿರುತ್ತಾರೆ. ವಿದ್ಯಾತ್ ವಿದ್ಯಾತಾಂ ಅಲ್ಲ ವಿದುಹು, ವೇದ ವೇದತುಹು ಅಲ್ಲ ವಿವೇದ ವಿದಿತದು ವಿವಿದುಹು, ವಿದ್ಯಾ ವಿದುಹು ವಿದಜ್ಞಾನೆ. ವಿದುಹು ಧಾತು, ಅದು ಶಬ್ದ ಅಲ್ಲ. ತಿಳಿದಿದ್ದಾರೆ ಅಂತ ಅರ್ಥ. ತಿಳಿಯುತ್ತಾರೆ ಅರ್ಥವನ್ನು ಈ ರೀತಿಯಾಗಿ ನಿರ್ಣಾಯಕಾನುಸಾರವಾಗಿ ಜ್ಞಾನಿಗಳು ಅರ್ಥವನ್ನು ತಿಳಿತಾರೆ ಅಂತ. ವಿದಜ್ಞಾನೆ, ಜ್ಞಾನ ಅಂತ ಅರ್ಥ. ಅಯತ್ವ ಎಲ್ಲಿದೆ? ಹಿ ಅಧ್ವ, ಕ್ಷದ್ವ, ಸ ಹಿ ಅಧ್ವ, ಸ ಹಿ ಅಧ್ವ. ಅಧ್ವ ಅಂದರೆ ದಾರಿ, ಸ ಹಿ ಅಧ್ವ. ವೇದ ವೇದತುಹು ವಿದುಹು, ವೇದ ವೇದತುಹು ವಿದುಹು. ಧಾತು ವಿದಜ್ಞಾನೆ ಧಾತು. ಲಿಟ್ ಲಕಾರ. ಅಧ್ವನೀನಸ್ಯ ಅಂದರೆ ದಾರಿಯಲ್ಲಿ ಹೋಗುವವನು. ಅಧ್ವನಿ ನಿ ನ ಅಂದರೆ ಅಧ್ವನೀನ ಅಂತಂದರೆ ದಾರಿಯಲ್ಲಿ ಹೋಗುವವನು ಅಂತ ಅರ್ಥ. ದಾರಿ ಹೋಕ, ಪಾಂಥ ಅಂತ ಅರ್ಥ. ಪೆಡೆಸ್ಟ್ರೇಷಿಯನ್. ಯಾವುದು? ಇಲ್ಲ, ಪ್ರಥಮ ಪುರುಷ ಬಹುವಚನ. ಪ್ರಥಮ ಪುರುಷ ಬಹುವಚನ ಅಂದೆ. ಏನು? ಧಾತು ಅನ್ನಲ್ಲ. ವೇದ ವೇದತುಹು ವಿದುಹು, ವೇತ್ಥ ವೇದತುಹು ವಿದ, ವೇದ ವಿದ್ವ ವಿದ್ಮ. ವಿದ್ವಹ ವಿದ್ಮಃ, ವೇದ ವಿದ್ವಹ ವಿದ್ಮಃ. ವಿದ್ಮಃ ಅದು ಉತ್ತಮ ಪುರುಷ. ವಿದ್ಮಃ. ವಿದುಹು ಪ್ರಥಮ ಪುರುಷ ಬಹುವಚನ. ವಿವೇದ ವಿವಿಧತುಹು ವಿವಿದುಹು, ಅದೇ ಉತ್ಸರ್ಗ ಬಿಟ್ಬಿಟ್ರಿ. ವೇದ ವಿವೇದ ವಿದತುಹು ವಿದುಹು, ವೇದ ವಿದತುಹು ವಿದುಹು. ವೇದತು ಅಲ್ಲ, ವಿದತುಹು. ವಿವೇದ ವಿವಿಧತುಹು ವಿವಿದುಹು, ವಿವೇದಿತ ವಿವೇತ್ಥ ವಿವಿಧತುಹು ವಿವಿಧ, ವಿವೇದ ವಿವಿಧಿವ ವಿವಿಧಿಮ. ವೇದ್ವ ವೇದ್ಮಲ್ಲ, ವಿವೇದ ವಿವಿಧಿವ ವಿಧಿಮ. ಉತ್ತಮ ಪುರುಷ. ವಿವೇದ ವಿವಿಧಿವ ವಿವಿಧಿಮ. ಉಪಸರ್ಗ ಸೇರಿಸ್ಕೊಂಡೇ ಹೇಳಿ ಅಭ್ಯಾಸ ಅದು. ಅದಕ್ಕೆ ವಿವೇದ ವಿವಿಧು ಅಂತ ಉಪಸರ್ಗ ಸಹಿತವಾಗೇ ಅದು ಅಭ್ಯಾಸ. ಆದ್ದರಿಂದ ವೇದ ವಿದತುಹು ವಿದುಹು, ವೇದಿತ ವಿದತುಹು ವಿದ, ವೇದ ವಿಧಿವ ವಿಧಿಮ. ನಿರ್ಣಾಯಕಾನುಸಾರೇಣ ನಿರ್ಣಾಯಕ ಬ್ರಹ್ಮಸೂತ್ರಾನುಸಾರೇಣ ಅಂತ. ನಿರ್ಣಾಯಕಾನುಸಾರ ಅಂತಂದರೆ ನಿರ್ಣಾಯಕವಾದ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ. ನಿರ್ಣಯಸ್ಯ ಯಾವುದದು? ಉಪನಿಷದಾದೇಹೆ. ಉಪನಿಷತ್ತು ಆಗ್ಬೋದು, ಆಮೇಲೆ ಪುರಾಣಗಳು ಆಗ್ಬೋದು, ಎಲ್ಲ ಉಪನಿಷದಾದೇಹೆ. ಅಪೌರುಷೇಯ ಪೌರುಷೇಯ ಎಲ್ಲ ಮಹಾಭಾರತವೂ ಆಗ್ಬೋದು. ಇಂದ ಎಲ್ಲದರ ಅರ್ಥ ನಿರ್ಣಯವಾದದ್ದು ಎಲ್ಲ ಪೌರುಷೇಯ ಅಪೌರುಷೇಯ ಗ್ರಂಥಗಳು, ಅದೆಲ್ಲವೂ ಕೂಡ ನಿರ್ಣಯ. ತತ್ರ ದೃಷ್ಟಾಂತಃ ಅಧ್ವನೀನಸ್ಯ ಇತಿ. ಅಧ್ವನೀನಸ್ಯ ಅರ್ಥ ಪಾಂಥಸ್ಯ ಅಂತ. ಪಾಂಥ ಅಂದರೆ ದಾರಿಯಲ್ಲಿ ಹೋಗುವವನು ಅಂತ ಅರ್ಥ. ದೀಪೇನ ಇತ್ಯುಪಲಕ್ಷಣಂ, ದೀಪದಿಂದ ಅಂದರೆ ಸೂರ್ಯೇಣವ ನಿಶಿಚೇತ್ ದೀಪೇನ ದಿವಾಚೇತ್
ಸೂರ್ಯೇಣ ಇತ್ಯರ್ಥ ಅಂತ. ಸೂರ್ಯೇಣ ವಾ ನಿಶಿಚೇತ್ ದೀಪೇನ, ಹಗಲಾದರೆ ಸೂರ್ಯನಿಂದ, ದೀಪ ಅನ್ನೋದಕ್ಕೆ ರಾತ್ರಿ ಆದರೆ ದೀಪದಿಂದ, ಹಗಲಾದರೆ ಸೂರ್ಯನಿಂದ ಅಂತ ಆಗ್ಬೋದು. ಎರಡೂ ಆಗುತ್ತೆ. ಸೂರ್ಯೇಣವ ನಿಶಿಚೇತ್ ದೀಪೇನ ದಿವಾಚೇತು ಸೂರ್ಯೇಣ ಇತ್ಯರ್ಥ. ದೀಪ ಅಂದರೆ ದೀಪವೇ ಆಗಬೇಕು ಅಂತಿಲ್ಲ. ಹಗಲಿನಲ್ಲಾದರೆ ಬೆಳಕಿನಿಂದ, ಸೂರ್ಯನ ಬೆಳಕಿನಿಂದ, ರಾತ್ರಿಯಲ್ಲಿ ಆದರೆ ದೀಪದಿಂದ ಅಂತ. ಉಭಯೋ ಅಪಿ ಅಂಧಕಾರ ನಿಮಿತ್ತ ಸಂಶಯ ವಿಪರ್ಯ ನಿರಾಸಕತ್ವಾತ್ ಅಂತ. ಅಲ್ಲಿ ಸೂರ್ಯನ ಬೆಳಕೆ ಆಗಬಹುದು ಅಥವಾ ದೀಪವೇ ಆಗಬಹುದು. ಅದೇನು ಮಾಡುತ್ತೆ? ಕತ್ತಲೆ ನಿಮಿತ್ತದಿಂದ ನಮಗೆ ಸಂದೇಹ, ವಿಪರೀತ ಜ್ಞಾನ, ಅದೋ ಇದೋ ಅಂತ ಸಂದೇಹ, ಅಥವಾ ವಿಪರೀತ ಜ್ಞಾನ, ತಪ್ಪಾಗಿಯೇ ಜ್ಞಾನ ಬಂದಿರುತ್ತೆ, ಅದೆಲ್ಲ ಹೋಗುತ್ತೆ, ದೀಪದಿಂದ ಹೋಗುತ್ತೆ, ಸೂರ್ಯನ ಬೆಳಕಿನಿಂದ ಹೋಗುತ್ತೆ. ಉಭಯೋರಪಿ ಎರಡೂ ಕೂಡ ಅಂಧಕಾರ ನಿಮಿತ್ತ ಸಂಶಯ ವಿಪರ್ಯ ನಿರಾಸಕತ್ವಾತ್. ಸೂರ್ಯನ ಬೆಳಕಾಗ್ಬೋದು, ದೀಪದ ಬೆಳಕಾಗ್ಬೋದು. ಎರಡೂ ಕೂಡ ಅಂಧಕಾರ ನಿಮಿತ್ತಕವಾಗಿರ್ತಕ್ಕಂತಹ ಸಂದೇಹ, ವಿಪರೀತ ಜ್ಞಾನವನ್ನು ನಿರಾಕರಣೆ ಮಾಡುತ್ತೆ. ಏವಂ ವಾದಿ ವಿವಾದಾದಿನ ಪ್ರಾಪ್ತ ಸಂಶಯಾದಿ ನಿರಾಸಕತ್ವೇನ ವ್ಯಾಸಾಖ್ಯ ಸೂರ್ಯಸ್ಯ ಪ್ರಭಾಸ್ಥಾನೀಯೇನ ಸೂತ್ರೇಣ ಉಪನಿಷದಾದೇಃ ಅಪಿ ಅರ್ಥಾಖ್ಯ ಮಾರ್ಗಃ ನಿರ್ಣೇಯಃ ಇತಿ ಭಾವಃ ಅಂತ. ವೇದವ್ಯಾಸದೇವರು ಸೂರ್ಯನಂತೆ, ಅವರ ನಿರ್ಣಾಯಕವಾದ ಸೂತ್ರ ಇದೆಯಲ್ಲ, ಅದು ದೀಪದಂತೆ. ಅದರಿಂದ ವಾದಿ ವಿವಾದಾದಿನ ಪ್ರಾಪ್ತ, ವಾದಿಗಳು ಜೀವಬ್ರಹ್ಮರಿಗೆ ಅಭೇದ ಅಂತ ಹೇಳ್ತಾರೆ. ಅದನ್ನು ಉಪಪಾದನೆ ಮಾಡಲಿಕ್ಕೋಸ್ಕರ ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳ್ತಾರೆ. ಹೀಗೆ ವಾದಿಗಳ ವಿವಾದದಿಂದ ನಮಗೆ ಸಂದೇಹ ಬಂತು, ವಿಪರೀತ ಜ್ಞಾನವೂ ಬಂದಿದೆ. ಸಂದೇಹ ಜೀವಬ್ರಹ್ಮರಿಗೆ ಭೇದವೋ ಅಭೇದವೋ, ಕೆಲವರು ಅಭೇದ ಅಂತ ತಿಳ್ಕೊಂಡು ಇದ್ದಾರೆ. ಹೀಗೆ ವಾದಿಗಳ ವಿವಾದದಿಂದಾಗಿ ಜೀವಬ್ರಹ್ಮರಿಗೆ ಕೆಲವರಿಗೆ ಭೇದವೋ ಅಭೇದವೋ ಅಂತ ಸಂದೇಹ, ಕೆಲವರಿಗೆ ಅಭೇದವೇ ಅಂತ ವಿಪರ್ಯ ಜ್ಞಾನ ಎಂಬತಕ್ಕಂಥದ್ದು ಬಂದಿದೆ. ಹೀಗೆ ಪ್ರಾಪ್ತ ಸಂಶಯ ಆದಿ ಸಂಶಯ ಕೆಲವರಿಗೆ ನಿರ್ಣಯನೇ ಆಗೋಗಿದೆ, ಅಭೇದ ಅಂತಲೇ ಇದೆ. ಅದನ್ನು ನಿರಾಸಕತ್ವೇನ, ಅದನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು ಬ್ರಹ್ಮಸೂತ್ರ. ಅದು ಹೇಗೆ ಅಂತಂದರೆ, ವೇದವ್ಯಾಸದೇವರು ಸೂರ್ಯ, ವ್ಯಾಸಾಖ್ಯ ಸೂರ್ಯಸ್ಯ, ಅದರ ಬೆಳಕು ಯಾವುದದು? ಪ್ರಭಾಸ್ಥಾನೀಯೇನ ಸೂತ್ರೇಣ. ವೇದವ್ಯಾಸದೇವರ ದೀಪ ಅದು ಸೂರ್ಯ, ಅವರ ಬೆಳಕು ಅಂದರೆ ಅವರು ನಿರ್ಮಾಣ ಮಾಡಿರ್ತಕ್ಕಂತಹ ಸೂತ್ರ. ಆ ಸೂತ್ರದಿಂದ ಉಪನಿಷದಾದೇಃ ಅರ್ಥಾಖ್ಯ ಮಾರ್ಗ ಅಂತ. ಮಾರ್ಗ ಯಾವುದು? ಉಪನಿಷತ್ತುಗಳ ಅರ್ಥ ಎಂಬತಕ್ಕಂಥ ಮಾರ್ಗವನ್ನು ನಿರ್ಣಯ ಮಾಡಬೇಕು ಇತಿ ಭಾವ. ಹೌದು, ಆದೇಶ ಎಲ್ಲವನ್ನೂ ಇಟ್ಕೊಳ್ಬೇಕು. 10 ನಿಮಿಷ ಬಿಟ್ಟು ಇಲ್ಲಿ ಮಂಗಳಾರತಿ ಆಗ್ತಾ ಇದೆ. ಹಲೋ, ಇಲ್ಲ ಹೇಳು. 25ಕ್ಕ ಯಾರ್ಯಾರು ಹೋಗೋದು? ಎಷ್ಟು ಜನ? ಮತ್ತೆ ಹಂಗೆ ನೀವು ಇದು ತೊಗೋಬೋದು, ಲಾಕರ್ ತೊಗೊಂಡ್ರೆ ಸಾಕು, ಸಿಗುತ್ತೆ. ಅಂದರೆ ರೂಮ್ಗೆ ಹೇಳಬೇಕು. ಲಾಕರ್ ಸಿಗುತ್ತೆ, ಲಾಕರ್ ಏನು ಸಮಸ್ಯೆ ಇಲ್ಲ. ಅದೇನಿಲ್ಲ, ಲಾಕರ್ಗೇನು ಬೇಕಾದಷ್ಟಿದೆ ಅದು.